ಎಲ್ಲ ಶ್ರೋತೃವರ್ಗಗಳಿಗೂ ನಮಸ್ಸುಮಾಂಜಲಿಗಳು. ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದ್ದರೆ, ಕಾಣಿಸ್ತಾ ಇದ್ದರೆ, ಅದ್ರ ಬಗ್ಗೆ ಯಾರಾದರೂ ಹೆಕ್ಕಿದರೆ ನಮಸ್ತೆ, ಸ್ವಾಗತ. ಸರಿ, ಶುರು ಮಾಡಬಹುದು. ಓಕೆ. ಎಲ್ಲ ಶ್ರೋತೃವರ್ಗಗಳಿಗೆ ಇನ್ನೊಮ್ಮೆ ನಮಸ್ಕಾರ. ನಾನು ಯೋಗೇಶ ಜೋಶಿ, ಕಲಬುರಗಿಯಿಂದ. ಅಭಿನಯ ಭಾರತಿ ಈ ವೇದಿಕೆಗೆ ರಂಗಭೂಮಿ ಕ್ಷೇತ್ರದ ವಿಷಯ ಕುರಿತು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ, ತಂಡದವರು ಮತ್ತು ಅದರ ಆಯೋಜಕರು, ಇದರ ಹಿಂದಿರುವಂತಹ ತಂತ್ರಜ್ಞರು ಎಲ್ರಿಗೂ ಧನ್ಯವಾದಗಳು. ವಿಶೇಷವಾಗಿ ಜ್ಯೋತಿ ಪುರಾಣಿಕ್ ದೀಕ್ಷಿತ್ ಅವರು ನೀವು ಮಾತಾಡಬೇಕು ಅಂಥೇಳಿ ಹೇಳಿದಾಗ ನಾವು ಒಪ್ಕೊಂಡೆ. ಮತ್ತು ಯಾವ ವಿಷಯದ ಕುರಿತು ಮಾತಾಡಬೇಕು ಅಂಥೇಳಿ ನಾವು ಚರ್ಚೆ ಮಾಡುವಾಗ ಸಂಸ್ಕೃತ ನಾಟಕಗಳ ಪ್ರಾಯೋಗಿಕತೆ ಎನ್ನುವಂತಹ ವಿಷಯ, ಇದ್ರ ಬಗ್ಗೆ ಕುರಿತು ಮಾತಾಡಬೇಕು ಅಂಥೇಳಿ ನಿಶ್ಚಯ ಆಯಿತು. ಯಾವುದೇ ಒಂದು ವೇದಿಕೆಯಲ್ಲಿ ಮಾತನಾಡಬೇಕು ಅಂಥೇಳಿ ನೋಡಿದಾಗ ಮೊದಲು ನಮಗೆ ಪ್ರತಿಯೊಂದು ವೇದಿಕೆಗೆ ಒಂದು ತನ್ನದೇ ಆದಂತಹ ವೈಶಿಷ್ಟ್ಯ, ತನ್ನದೇ ಆದಂತಹ ಒಂದು ಗುಣಗಳು ಆ ವೇದಿಕೆಗೆ ಇರ್ತದೆ. ಇದನ್ನು ತಿಳಿದುಕೊಳ್ಬೇಕು ಅಂಥೇಳಿ ನಾನು ಈ ಅಭಿನಯ ಭಾರತಿ ವೇದಿಕೆಯ ಆನ್ಲೈನ್ ಮೂಲಕ ಹಿಂದೆ ಮಾತನಾಡಿದವರು ಎಲ್ಲರ ಒಂದು ವಿಡಿಯೋಗಳನ್ನು ಚೆಕ್ ಮಾಡ್ತಾ ಹೋದೆ. ಯಾಕೆಂದರೆ ಒಂದು ಆ ವೇದಿಕೆಯ ತನ್ನದೇ ಆದಂತಹ ಘನತೆಗೆ, ಅದರ ಗುಣ ಇನ್ನೂ ಹೆಚ್ಚಾಗಲಿ, ಕುಂದು ಬಾರದೇ ಇರಲಿ ಎನ್ನುವಂತಹ ಉದ್ದೇಶದಿಂದ ಅದನ್ನು ನೋಡ್ಕೊಂಡು ಹೋದೆ. ಮತ್ತು ಇನ್ನೂ ಒಂದು ಮಾತುಗಾರನಿಗೆ ಮೊದಲನೇದಾಗಿ ಇರಬೇಕಾಗಿರುವಂತಹ ಒಂದು ಅನಿವಾರ್ಯ ಗುಣ ಅಂತ ಹೇಳಿದ್ರೆ, ಶ್ರೋತೃ ವರ್ಗಗಳಿಗೆ ಅವನು ಕನೆಕ್ಟ್ ಆಗಬೇಕು ಅಂತ ಹೇಳ್ತಾರೆ. ಅಂದರೆ ಅವರ ಮನ ಮುಟ್ಟಬೇಕು ಅಂತ. ಆ ಮನ ಮುಟ್ಟಬೇಕು ಅನ್ನುವಂಥದ್ರೆ ಶ್ರೋತೃ ವರ್ಗದ ಅನುಭವಗಳ ಬಗ್ಗೆ, ಅವರ ಬಗ್ಗೆ ಸ್ವಲ್ಪ ಪ್ರಾಥಮಿಕ ಮಾಹಿತಿ ಇದ್ದರೆ ಆ ಕೆಲಸ ಮನ ಮುಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ವಿಡಿಯೋ ನೋಡೋದ್ರ ಮುಖಾಂತರ ಕಮೆಂಟ್ ಹಾಕುವಂತಹ ಶ್ರೋತೃವರ್ಗ ಏನಿರ್ತದೆ, ಆ ಕಮೆಂಟ್ಗಳ ಮುಖಾಂತರ ಶ್ರೋತೃವರ್ಗದ ಬಗ್ಗೆ ಒಂದು ಸ್ವಲ್ಪ ಪರಿಚಯವೂ ಆಗುತ್ತೆ ಎನ್ನುವಂತಹ ಭಾವನೆಯಿಂದ ನಾನು ಅದನ್ನು ಹಳೆಯ ವಿಡಿಯೋಗಳನ್ನು ನೋಡ್ತಾ ಹೋದೆ. ಇದರಿಂದ ನಾನು ಭಾಷಣ ಮಾಡೋದಕ್ಕೆ, ನನ್ನ ಮಾತುಗಳು ಆಡೋದಕ್ಕೆ ಶೈಲಿ ಆಗಲಿ ಅಥವಾ ವಿಷಯ ಮಂಡನೆ, ಪ್ರಸ್ತುತಿ, ಇದರ ಬಗ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಆ ಕೆಲಸ ಮಾಡಿದೆ. ಆವಾಗ ನಂಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಬಂದಂಥವರು ಮಹಾನ್ ದಿಗ್ಗಜರು, ಘಟಾನುಘಟಿಗಳು, ತುಂಬ ದೊಡ್ಡ ಸಾಧನೆ ಮಾಡಿದಂಥವರು, ಬಹಳಷ್ಟು ಜನರಿಗೆ ಸ್ಫೂರ್ತಿದಾಯಕರು ಆಗಿರುವಂಥವರು. TS ನಾಗಾಭರಣ ಅವರು, ಶ್ರೀಪತಿ ಮಂಜನ್ ಬೈಲು ಅವರು, ಮಂಡ್ಯ ರಮೇಶ್ ಅವರು, ನಮ್ಮ ಹತ್ತಿರದ ನಮ್ಮ ಜಿಲ್ಲೆಯವರೇ ಆದಂತಹ ಪ್ರಭಾಕರ್ ಜೋಶಿ ಸೇಡಮ್ ಅವರು, ತುಂಬ ಸಾಧನೆಗಳು ಮಾಡಿದಂತಹ, ತುಂಬ ದೊಡ್ಡವರು ಮಾತನಾಡಿ ಹೋದಂತಹ ಈ ವೇದಿಕೆಯ ಮೇಲೆ ನಾನು ಮಾತನಾಡಲಿಕ್ಕೆ ಬಂದಿದ್ದೇನೆ ಎನ್ನುವಂತಹದ್ದು ನನಗೆ ವಿಶೇಷವಾದಂತಹ ಹೆಮ್ಮೆ ಕೊಡುತ್ತದೆ ಎನ್ನುವಂತಹ ಭಾವನೆ ತಮ್ಮೆದುರು ವ್ಯಕ್ತಪಡಿಸ್ತೀನಿ. ಪ್ರಾರಂಭದಲ್ಲಿ ನನ್ನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಕೊಳ್ಬೇಕು ಅಂತ ನನಗನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ಮಾತನಾಡಿದವರು ಏನೇನಿದ್ದಾರೆ ಇಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ತಮ್ಮ ಅನುಭವಗಳನ್ನೇ ಹಂಚಿಕೊಂಡಿದ್ದು. ಬಹುತೇಕ ಅನುಭವಗಳನ್ನೇ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಯಾಕಾಯಿತು ಅವರಿಗೆ ಅಂತ ಹೇಳಿದ್ರೆ, ಅವರು ರಂಗಕ್ಷೇತ್ರದ ಒಳಗಡೆ ಇದ್ದವರು, ರಂಗಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದಂಥವರು, ರಂಗಕ್ಷೇತ್ರದ ಒಳಗಡೆಯಿಂದ ಎಲ್ಲ ಆಯಾಮಗಳನ್ನು ಬಲ್ಲಂಥವರು. ಹಾಗಾಗಿ ಅವರು ಅನುಭವಗಳನ್ನು ಹೇಳಿಕೊಂಡ್ರು. ನಾನು ರಂಗಕ್ಷೇತ್ರದ ಒಳಗಡೆಯಿಂದ ಅಲ್ಲ, ಹೊರಗಡೆಯಿಂದ ಇರುವಂಥವನು. ಮೂಲತಃ ಪುರೋಹಿತ ಮನೆತನದಿಂದ ಬಂದಂಥವನು. ನಾನು ಸಂಸ್ಕೃತ ಸಾಹಿತ್ಯದಿಂದ ಆಕರ್ಷಿತನಾಗಿ ಸಂಸ್ಕೃತ ಅಧ್ಯಯನಕ್ಕೆ ವಿಶೇಷ ಆಸಕ್ತಿಯನ್ನು ತೋರಿಸಿಕೊಂಡು ಸಂಸ್ಕೃತದಲ್ಲಿ ಸ್ನಾತಕೋತ್ತರ, MPhil, PhD ವಿಷಯಗಳನ್ನು, ಅದರಲ್ಲಿಯೂ ವೇದಾಂತ ವಿಷಯದ ಬಗ್ಗೆ ನನ್ನ ಹೆಚ್ಚು ಕೃಷಿ ಇರುವಂತಹದ್ದು, ಅದರ ಬಗ್ಗೆ 4 ವಿಶೇಷವಾಗಿ ಮಾತನಾಡುವಂಥದ್ದು.
ಸಾಹಿತ್ಯ ಅಥವಾ ನಾಟಕ ಇದ್ರ ಬಗ್ಗೆ ನನಗೆ ಆಸಕ್ತಿ ಮುಂಚಿಂದು ಇತ್ತು ಅಂತ ಹೇಳಿದ್ರೆ ತಪ್ಪೇನಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಓದುತ್ತಿರುವಂತಹ ನೂತನ ವಿದ್ಯಾಲಯ ಶಾಲೆಯಲ್ಲಿ ಪ್ರತಿ ವರ್ಷ ಒಂದು ಸಾಯಂಕಾಲ 3 ದಿವಸಗಳವರೆಗೆ ಒಂದು ಸಾಂಸ್ಕೃತಿಕ ಉತ್ಸವ ನಡೀತಾ ಇತ್ತು. ಅಲ್ಲಿ 3ನೇ ದಿವಸದ ಕೊನೆಯ ದಿವಸ ಅಂದರೆ ಅದರ ಕೊನೆಯ ಕಾರ್ಯಕ್ರಮ ನಮ್ಮ ನೂತನ ವಿದ್ಯಾಲಯ ಡಿಗ್ರಿ ಕಾಲೇಜರ ವತಿಯಿಂದ ಒಂದು ನಾಟಕ ಆಯೋಜನೆ ಆಗ್ತಾ ಇತ್ತು. ಅದು ಆ ನಾಟಕ ಅತ್ಯಂತ ವಿಶಿಷ್ಟವಾದಂಥ ಶೈಲಿಯಲ್ಲಿ ಪ್ರಸ್ತಾಪನೆ ಮಂಡಿಸುವಂತಹದ್ದು ಮತ್ತು ಬೇರೆ ಬೇರೆ ಎಲ್ಲ ರಂಗಮಂದಿರಗಳಲ್ಲಿ ಹೋಗಿ ಪ್ರದರ್ಶನ ಕಂಡುಕೊಂಡು ಬಂದಿರುವಂತಹದ್ದು ನಾಟಕ ಆಗಿರ್ತದೆ. ಅಂತಹ ಒಂದು ನಾಟಕವನ್ನು ನಾನು ನೋಡಿದೆ. ಸಂಸ್ಕಾರ ಅಂಥೇಳಿ ನಾಟಕ NV ಡಿಗ್ರಿ ಕಾಲೇಜಿನಲ್ಲಿ ಆಗಿನ ತಂಡದವರು ಮಾಡಿರುವಂಥದ್ದು. ನಾನು ಆವಾಗ 8ನೇ ಎತ್ತೋ ಅಥವಾ 9ನೇ ಎತ್ತೋ ಇರಬಹುದು. ಆ ನಾಟಕವನ್ನು ನೋಡಿ ಆಮೇಲೆ ನನಗೆ ನಾಟಕ ಕ್ಷೇತ್ರದಲ್ಲಿ ನಾನು ಈ ಥರದ್ದೇನಾದರೂ ಒಂದು ಬರೀಬೇಕು, ಓದಬೇಕು ಅನ್ನುವಂತಹ ಸಹಜವಾದಂತಹ ಆಸಕ್ತಿ ರಂಗಕ್ಷೇತ್ರದ ಬಗ್ಗೆ, ನಾಟಕದ ಬಗ್ಗೆ ಹುಟ್ಟಿರುವುದು ಮೊದಲಿಂದ ಅಲ್ಲಿಂದ ಅಂಥೇಳಿ ನಾವು ನೆನಪಿಸ್ಕೊಳ್ಬಹುದು. ನಂತರ ಬಂದಂತಹ ನಾನು ಡಿಗ್ರಿ ಕಾಲೇಜಿಗೆ ಬಂದಾಗ ಆ ನಾಟಕವನ್ನು ನೋಡಿ, ಇನ್ನೂ ಡಿಗ್ರಿ ಕಾಲೇಜ್ ಹೋಗಿರಲಿಲ್ಲ, PU 1ನಲ್ಲೇ ಇದ್ದೆ. ಆ ನಾಟಕವನ್ನು ನೋಡಿ ಅದರಿಂದ ಪ್ರೇರಿತನಾಗಿ ಸಾಂಸ್ಕೃತಿಕ ಉತ್ಸವಕ್ಕೋಸ್ಕರವೇ ಅಂಥೇಳಿ ಒಂದು ಪುಟ್ಟ ನಾಟಕವನ್ನು ನಾನು 15 ನಿಮಿಷದ ನಾಟಕವನ್ನು ಬರೆದು ನಿರ್ದೇಶನ ಮಾಡಿದಂತ ಆಯಿತು. ನಾಟಕದ ಎಲ್ಲ ಗುಣಗಳು ಲಕ್ಷಣಗಳು ಅದರಲ್ಲಿ ಇದ್ದವು ಅಂಥೇಳಿ ಹೇಳೋದಕ್ಕಾಗೋದಿಲ್ಲ. ಆದರೆ ಒಂದು ವಿಷಯವನ್ನು ರಂಗ ಮಂದಿರದ ಮೇಲೆ, ರಂಗಸ್ಥಳದ ಮೇಲೆ ಪ್ರದರ್ಶಿಸುವಂತಹ ಮೊದಲನೇ ಪ್ರಯತ್ನ PU 1ನಲ್ಲಿ ಶಾಂತಿನಿವಾಸ ಎನ್ನುವಂತಹ ಹೆಸರದ ಮೇಲೆ ಮಾಡಿರುವಂತಹದ್ದು ಅನುಭವ. ನಂತರ ಡಿಗ್ರಿ ಕಾಲೇಜಿಗೆ ಬಂದಾಗ ನನ್ನ ಪ್ರತಿಭೆಗೆ ಅಥವಾ ನನ್ನ ಆಸಕ್ತಿಗೆ ಹೆಚ್ಚು ಪೋಷಣೆ ಸಿಗಬಹುದು ಅಂತ ಭಾವಿಸಿದಂತಹ ನನಗೆ ಅದೇನೋ ಗೊತ್ತಾಗಲಿಲ್ಲ. ಡಿಗ್ರಿ ಕಾಲೇಜ್ ಬಂದ ನಂತರ ಪಾಲಕರಾಗಲಿ ಪೋಷಕರಾಗಲಿ ಆ ಕ್ಷೇತ್ರದ ಬಗ್ಗೆ ಅಂದರೆ ನಾಟಕಗಳನ್ನು ಮಾಡುವಂಥವ್ರ ಬಗ್ಗೆ ಸ್ವಲ್ಪ ನಿರಾಸೆ ಅಂತ ಒಂದು ರೀತಿ ಉಪೇಕ್ಷೆಯ ಭಾವನೆ ತೋರಿಸುವುದು ನನ್ನ ಗಮನಕ್ಕೆ ಬಂತು. ಏನು ಅಂತ ಹೇಳಿದ್ರೆ, ಸಾಧಾರಣವಾಗಿ ನಾಟಕ ಆ ಕ್ಷೇತ್ರದಲ್ಲಿ ಹೋದರೆ ನೀನು ಮುಂದೆ ಬೆಳೆಯೋದಕ್ಕಾಗೋದಿಲ್ಲ, ಏನು ಸಾಧನೆ ಮಾಡಲಿಕ್ಕಾಗೋದಿಲ್ಲ ಅಂಥೇಳಿ ಹೇಳುವಂತಹದ್ದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 25 ವರ್ಷಗಳ ಹಿಂದೆ ನಡೆದಿರುವಂತಹ ಈ ಘಟನೆ ಸಾಧಾರಣವಾಗಿ ಸಂಗೀತ ಮತ್ತು ಚಿತ್ರಕಲೆ, ಲಲಿತ ಕಲೆಗಳು, ನಾಟಕ ಇವುಗಳ ಬಗ್ಗೆ ಪೋಷಕರಿಂದ ಪಾಲಕರಿಂದ ಅಷ್ಟು ಸರಿಯಾಗಿ ತಕ್ಷಣದಲ್ಲಿ ಅಥವಾ ಒಂದು ವಿಶೇಷವಾದಂತಹ ಸಪೋರ್ಟ್ ಅನ್ನುವಂತಹದ್ದು ಸಿಗ್ತಾ ಇರಲಿಲ್ಲ. ಇವತ್ತಿಗೂ ಆ ವಿಷಯ ಅಥವಾ ಆ ಒಂದು ಮನಸ್ಥಿತಿ ಹೀಗೆ ಇದೆಯೋ ಅಥವಾ ಬದಲಾಗಿದೆಯೋ? ಬದಲಾಗಿಲ್ಲ ಅಂತ ಹೇಳಿದರೆ ಯಾಕೆ ಬದಲಾಗಿಲ್ಲ? ಹಾಗೆ ಪೋಷಕರ ಮನಸ್ಥಿತಿಯಲ್ಲಿ ರಂಗಕ್ಷೇತ್ರಗಳಲ್ಲಿಯೂ ನಾವು ವಿಶೇಷವಾದಂತಹ ಸಾಧನೆ ಮಾಡಬಹುದು. ಸಂಗೀತ, ಸಾಹಿತ್ಯ, ಲಲಿತ ಕಲೆ, ಚಿತ್ರಕಲೆ ಇವುಗಳಲ್ಲಿ ವಿಶೇಷ ಕೃಷಿ ಮಾಡಿ ಈಗ ಸರ್ಕಾರದ ವತಿಯಿಂದ ಸಾಕಷ್ಟು ಧನ ಇತ್ಯಾದಿಗಳು ಕೊಟ್ಟರೂ ಕೂಡ ಸಮಾಜದಲ್ಲಿ ಒಂದು ವಿಶಿಷ್ಟ ಸ್ಥಾನ, ಗೌರವ ಎಲ್ರಿಗೂ ಸಿಗೋದಿಲ್ಲ. ತುಂಬ ಅತ್ಯಂತ ಕ್ರೀಮಿ ಲೇಯರ್ ಅಂತ ಹೇಳ್ತೀವಲ್ಲ, ಆ ಲೆವೆಲ್ಗೆ ಹೋದವರಿಗೆ ಮಾತ್ರ ಸಿಗ್ತಾ ಇದೆ. ಪ್ರಾರಂಭಿಕದಲ್ಲಿರುವಂಥವ್ರು, ಮಧ್ಯಮ ಹಂತದಲ್ಲಿರುವಂಥವ್ರು ಬಹಳ ಹೋರಾಡಬೇಕಾಗ್ತದೆ, ಬಹಳ ಕಷ್ಟಪಡಬೇಕಾಗ್ತದೆ. ಜೀವನದಲ್ಲಿ ಬಹಳಷ್ಟು ಕಳ್ಕೊಳ್ತಾರೆ ಅವರು. ಹೆಚ್ಚು ಕಡೆ 30-40 ವರ್ಷಗಳಾಗುವುದರಲ್ಲಿ ಒಂದು ಸೆಟಲ್ ಅನ್ನುವಂತಹ ಭಾವನೆ ಬರೋದಿಲ್ಲ. ಈ ಎಲ್ಲ ವಿಷಯಗಳಿಂದ ಪಾಲಕರು ಪೋಷಕರು ಆ ಸ್ಥಿತಿಯನ್ನು, ಆ ನಿರ್ಣಯಕ್ಕೆ ಬಂದಿರಬಹುದು, ನಿಲುಮೆಗೆ ಬಂದಿರಬಹುದು. ಅದನ್ನು ಕುರಿತು ರಂಗದ ನಿರ್ದೇಶಕರಾಗಲಿ ಅಥವಾ ಕ್ಷೇತ್ರದ ಒಳಗಡೆ ಇರುವವರಾಗಲಿ ಯಾಕೆ ಆ ಮನಸ್ಥಿತಿ ಬದಲಾವಣೆಗೆ ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಕುರಿತು ವಿಮರ್ಶೆ, ವಿಶ್ಲೇಷಣೆ ಮಾಡುವಂತಹ ಅವಶ್ಯಕತೆ ಇದೆ ಅಂಥೇಳಿ ನನಗನ್ನಿಸ್ತಾ ಇದೆ. ಯಾಕೆ ನಾನು ಇಷ್ಟೆಲ್ಲ ವಿಷಯ ಹೇಳಿದೆ ಅಂತ ಹೇಳಿದ್ರೆ, ನನಗಾಗಿರೋ ಅನುಭವ ಅದು. ನಂತರ ನಾನು ಈ ನಾಟಕ, ಸಾಹಿತ್ಯ ಇವುಗಳಿಂದ ಬಿಟ್ಟು ಓದು ಕಡೆ ಅಕಾಡೆಮಿಕ್ ಆಗಿ ಹೆಚ್ಚು ಗಮನ ಕೊಡಬೇಕಾಯಿತು. ಆದರೂ ನನ್ನ ಒಳಗಡೆ ಇರುವಂತಹ ಆ ಒಂದು ಆಸಕ್ತಿ ನನ್ನನ್ನು ಬಿಡಲಿಲ್ಲ. ಅದು ನಾನು MPhil ಮಾಡುವಾಗ, MA ಮುಗಿದ ಮೇಲೆ MPhil ಮಾಡುವಾಗ ತನ್ನ ಕಡೆ ಆಕರ್ಷಣೆ ಮಾಡಿಕೊಂಡು ನಾನು MPhil ಮಾಡಿರುವಂತಹ ಡಿಸರ್ಟೇಷನ್ ವರ್ಕ್ ಭಟ್ಟನಾರಾಯಣನ ವೇಣಿ ಸಂಹಾರ, ಸಂಸ್ಕೃತದ ಒಂದು ನಾಟಕ, ಮತ್ತು ಕನ್ನಡದ ರನ್ನನ ಗದಾಯುದ್ಧ ಇವುಗಳೆರಡರ ಒಂದು ತುಲನಾತ್ಮಕ ಅಧ್ಯಯನವನ್ನು ಮಾಡಿ ನಾನು ಡಿಸರ್ಟೇಷನ್ ವರ್ಕ್ ಸಬ್ಮಿಟ್ ಮಾಡಿದ್ದೆ. ಅದು ನನ್ನ ಆಸಕ್ತಿಯನ್ನು ಕೆರಳಿಸಿರುವಂತಹ ಕೃತಿ ಅದು ರನ್ನನ ಗದಾಯುದ್ಧ. ಮತ್ತು ವೇಣಿ ಸಂಹಾರವೂ ಕೂಡ ಅಷ್ಟೇ ತುಂಬ ಸುಂದರವಾಗಿರುವಂತಹ ನಾಟಕ. ಹೀಗೆ ಈ ಒಂದು ಸ್ವಭಾವತಃ ನಾಟಕದಲ್ಲಿ ಆಸಕ್ತನಾಗಿ ಮತ್ತು ಸಂಸ್ಕೃತ ಸಾಹಿತ್ಯದಲ್ಲಿರುವಂತಹ ನಾಟಕಗಳು ಹೆಚ್ಚು ಕಡಿಮೆ ಯಾರಿಗಾದರೂ ತನ್ನಲ್ಲಿ ತಾನು ಆಕರ್ಷಿಸಿಕೊಳ್ಳುವಂತಹ ಒಂದು ವಿಶೇಷ ಶಕ್ತಿ ಇರುವಂತಹದ್ದು ಸಂಸ್ಕೃತದ ನಾಟಕಗಳ ಒಂದು ವೈಶಿಷ್ಟ್ಯ ಅಂತ ಹೇಳಬಹುದು ನಾವು.
ಈ ಸಂಸ್ಕೃತ ನಾಟಕಗಳ ಬಗ್ಗೆ ಆಸಕ್ತಿ, ಆಕರ್ಷಣೆ, ಒಂದು ಶಕ್ತಿ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟು ಹಿಂದೆ ಪೀಠಿಗೆಯನ್ನು ಕೊಡಬೇಕಾಯಿತು. ಬಟ್ ಹಾಗೆ ನಾವು ನೋಡಿದ್ವಿ, ಶಾಲೆಯಲ್ಲಿಯೂ ಸಾಹಿತ್ಯ ಇತ್ಯಾದಿಗಳು ಓದುವಾಗ, ಕಾಲೇಜುಗಳಲ್ಲಿ ಪುಸ್ತಕಗಳಲ್ಲಿ ಓದುವಾಗ ಸಂಸ್ಕೃತದ ನಾಟಕಗಳು ಒಂದು ತನ್ನದಾದಂತಹ ವೈಶಿಷ್ಟ್ಯ ಹೊಂದಿರುವಂತಹದ್ದು ಎನ್ನುವಂಥದ್ದನ್ನು ನಾವು ಗಮನಿಸಿದ್ವಿ. ಬರೀ ಸಂಸ್ಕೃತ ನಾಟಕಗಳೇ ಅಲ್ಲ, ಬೇರೆ ನಾಟಕಗಳು ಸಾಕಷ್ಟು ಆಸಕ್ತಿ ಕೆರಳಿಸುವಂತಹದ್ದು ಇದ್ದರೂ ಎಲ್ಲ ಭಾಷೆಯ ಸಾಹಿತ್ಯಗಳ ಉಗಮ ಅಥವಾ ಪ್ರೇರಣೆ ದೊರೆತಿರೋದು ಸಂಸ್ಕೃತದಿಂದಲೇ ಅಂತ ಹೇಳಿದರೆ ಅತಿಶಯೋಕ್ತಿ ಏನಾಗಲಿಕ್ಕಿಲ್ಲ ಎನ್ನುವಂತಹದ್ದು ಭಾವನೆ. ಒಂದು ಕಾಲದ ದೃಷ್ಟಿಯಿಂದ ಬಹಳ ಹಳೆಯ ಕಾಲದಿಂದಲೂ ಸಂಸ್ಕೃತ ಸಾಹಿತ್ಯ ಇದ್ದಿದ್ದು, ಅದರಲ್ಲಿ ನಾಟಕ ಕ್ರಿಯೆಗಳು, ನಾಟಕಗಳು ರಚನೆ ಮಾಡೋದು, ಆಮೇಲೆ ಪ್ರಯೋಗ ಮಾಡೋದು ಇಲ್ಲುವಂತಹದ್ದು ನೋಡಿರುವಂತಹದ್ದು ನಾವು ಇದೆ. ಹೀಗೆ ಸಂಸ್ಕೃತದ ಪ್ರಾಚೀನತೆಯ ದೃಷ್ಟಿಯಿಂದ ಎಲ್ಲ ಭಾಷೆಗಳಿಗೂ ಅದು ಮಾತೃಭಾಷೆ ಆಗಿರುವುದರಿಂದಲೂ ಬೇರೆ ಬೇರೆ ಭಾಷೆಗಳ ನಾಟಕಗಳ ಉಗಮ ಮತ್ತು ವಿಕಾಸಕ್ಕೆ ಸಂಸ್ಕೃತದ ಕೊಡುಗೆ ಬಹಳಷ್ಟಿದೆ ಅಂತ ಹೇಳ್ಬೋದು. ಒಂದು ರೀತಿ ಎಲ್ಲ ನಾಟಕ ಸಾಹಿತ್ಯದ ಬೇರು ಸಂಸ್ಕೃತದಿಂದಲೇ ಅಂತ ಹೇಳಿದರೆ ತಪ್ಪಾಗಲಾರದು. ಭಾರತೀಯ ಎಲ್ಲ ಭಾಷೆಗಳಕ್ಕೆ ಬೇರೆ ದೇಶದ ಪಾಶ್ಚಾತ್ಯ ಎಲ್ಲ ಭಾಷೆಗಳಿಗಿಂತಲೂ ನಾಟಕಕ್ಕೆ ಒಂದು ಮೂಲ ಸ್ರೋತ ಅಥವಾ ಮೂಲ ಬೀಜ ಸಿಕ್ಕಿರುವಂತಹದ್ದು ಸಂಸ್ಕೃತದ ಭರತನ ನಾಟ್ಯಶಾಸ್ತ್ರದಲ್ಲಿ ಅಂತ ಹೇಳಬಹುದು. ಈ ಸಂಸ್ಕೃತದ ನಾಟಕಗಳು ಕೇವಲ ಬರೆದು ಓದುವುದಕ್ಕೋಸ್ಕರ ಅಂತೇನೆ ಇರಲಿಲ್ಲ, ರಂಗದ ಮೇಲೆ ಪ್ರಯೋಗ ಮಾಡುವುದಕ್ಕೋಸ್ಕರವೂ ರಚನೆ ಆಗಿರುವುದನ್ನು, ಪ್ರಯೋಗಗಳು ಆಗ್ತಾ ಇದ್ವು ಅನ್ನೋದನ್ನು ನಾವು ನೋಡಬಹುದು. ಬಹಳ ಜನ ಆಕ್ಷೇಪ ಮಾಡ್ತಾರೆ, ಪಾಶ್ಚಾತ್ಯಗಳಲ್ಲಿ ರಂಗಮಂದಿರಗಳು ಇವತ್ತಿಗೂ ಕಾಣ ಸಿಗುತ್ತವೆ, ಅವು ಅವಶೇಷಗಳ ರೂಪದಲ್ಲಿದೆ. ನಮ್ಮ ದೇಶದಲ್ಲಿ ಇಂತಹ ಸ್ಥಳದಲ್ಲಿ ರಂಗಮಂದಿರ ಇತ್ತು, ಇಂತಹದೊಂದು ದೊಡ್ಡ ತಂಡ ಕಟ್ಟಿಕೊಂಡಿದ್ರು ಆಗಿನ ಕಾಲದಲ್ಲಿ, ಅಂತಹ ರಂಗಮಂದಿರಗಳು ಇದ್ದುವು ಅನ್ನುವಂತಹ ಅವಶೇಷಗಳು ನಮಗೆ ಹೆಚ್ಚು ಸಿಗೋದಿಲ್ಲ, ಕಾಣೋದಿಲ್ಲ. ಕೇವಲ ನಾಟಕಕ್ಕೋಸ್ಕರವಾಗಿಯೇ ನಿರ್ಮಿಸಿದಂತಹ ವಾಸ್ತು ಶಿಲ್ಪಗಳ ಮತ್ತು ಅವಶೇಷಗಳು ನಮಗೆ ಕಾಣಸಿಗೋದಿಲ್ಲ. ಆದ್ದರಿಂದ ಸಂಸ್ಕೃತದಲ್ಲಿ ರಂಗ ಪ್ರಯೋಗ ಅಷ್ಟೊಂದು ನಡೀಲಿಲ್ಲ, ಕೇವಲ ಪಾಂಡಿತ್ಯ ದರ್ಶನ ಅಥವಾ ರಸಾಸ್ವಾದನೆಗೋಸ್ಕರ ಓದುಗರಿಗೆ ಮಾತ್ರ ಸೀಮಿತವಾಗಿದ್ದು ಎನ್ನುವಂತಹ ಒಂದು ಆಕ್ಷೇಪ ಸಂಸ್ಕೃತ ನಾಟಕಗಳ ಮೇಲೆ ಇದೆ. ಆದರೆ ಈ ಆಕ್ಷೇಪವನ್ನು ನಾವು ಸಹಜವಾಗಿ ತೊಡೆದು ಹಾಕಬಹುದು. ಮೊದಲನೇದಾಗಿ ಅಂತಹ ವಾಸ್ತುಗಳು ನಮಗೆ ಕಾಣಸಿಗೋದಿಲ್ಲ ಅಂತ ಆಕ್ಷೇಪ. ಇದನ್ನೇ ಹೊಡೆದು ಹಾಕೋದಕ್ಕೆ ನಾವೇನು ಹೇಳಬಹುದು? ನಾಟಕಗಳು ಜಾತ್ರೆ, ಉತ್ಸವ, ಯಜ್ಞ ಯಾಗಾದಿಗಳು ನಡೆಯುವಂತಹ ಸಂದರ್ಭದಲ್ಲಿ ನಾಟಕಗಳು ನಡೀತಾ ಇದ್ವು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ನೋಡಿದರೆ ಭರತನ ನಾಟ್ಯಶಾಸ್ತ್ರದಲ್ಲಿ ನಾಟಕದ ಉಗಮದ ಕುರಿತು ಹೇಳುವಾಗ ಬೆಳಿಗ್ಗೆ ಹೊತ್ತು ಯಜ್ಞ ಯಾಗಾದಿಗಳಲ್ಲಿ ತಲ್ಲೀನರಾಗಿರುವಂಥವರು ಅಂಥವರಿಗೆ ಸಾಯಂಕಾಲದಲ್ಲಿ ಮನೋರಂಜನೆಗೋಸ್ಕರ ಏನಾದರೂ ಒಂದು ಸಾಧನ ಹುಡುಕಿ ಕೊಡುವಂತಲೇ ಭಗವಂತನನ್ನು ಪ್ರಾರ್ಥಿಸಿರುವಂತಹದ್ದು ಅನ್ನುವಂತಹ ಒಂದು ಕಥೆ ಬರುತ್ತದೆ. ಅದರಿಂದಲೇ ನಾವು ನೋಡಬಹುದು, ನಾಟಕಗಳು ಯಜ್ಞ ಯಾಗಾದಿಗಳ ಒಂದು ಪರಿಸರದಲ್ಲಿ ಜಾತ್ರೆ, ಉತ್ಸವಗಳು, ದೇವತೆಗಳ ಆರಾಧನೆ, ನಾವು ವರ್ಷಕ್ಕೊಂದು ಬಾರಿ ಏನು ಜಾತ್ರೆಗಳು ಅಂತ ನಡೀತೇವೆ, ಅನಾದಿ ಕಾಲದಿಂದ ನಡೀತಾ ಇದ್ದೇವೆ. ಆ ಸ್ಥಳಗಳಲ್ಲಿ ಏನೇ ಹೆಚ್ಚು ಆಗ್ತಾ ಇರೋದರಿಂದ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಅನ್ನೋದಕ್ಕಿಂತಲೂ ತಾತ್ಕಾಲಿಕವಾಗಿ ರಂಗಸ್ಥಳಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಅನ್ನೋದನ್ನು ನಾವು ನೋಡಬಹುದು. ಮತ್ತು ಅಂದರೆ ನಿಮ್ಮಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ದ ಅವಶೇಷಗಳು ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ಯಾಕೆಂದರೆ ಒಂದೇ ಸ್ಥಳದಲ್ಲಿ ನಾಟಕಗಳಾಗದೇನೆ ಎಲ್ಲ ಯಾವ್ಯಾವ ಒಂದು ತಂಡ ಇರ್ತಿತ್ತೇನೋ ಆ ತಂಡದ ಯಾವ್ಯಾವ ಜಾತ್ರೆಗಳು ಸುತ್ತಮುತ್ತಲಿರುವಂತಹ ಹಳ್ಳಿಗಳಿಗೆ ಹೋಗಿ ಜಾತ್ರೆಗಳಲ್ಲಿ, ಯಜ್ಞ ಯಾಗಾದಿಗಳಲ್ಲಿ, ಉತ್ಸವಾದಿಗಳಲ್ಲಿ ಪ್ರಯೋಗ ಮಾಡಿ ಮುಂದಿನ ಊರಿಗೆ ಹೋಗ್ತಾ ಇದ್ರು ಎನ್ನುವಂತಹದ್ದನ್ನು ನಾವು ನೋಡಬಹುದು. ಅದೇ ಪರಂಪರೆ ಇವತ್ತಿಗೂ ಬೆಳೆದುಕೊಂಡು ಬಂದಿದೆ, ಹೀಗೆ ನಡೆದಿದೆ. ಆದ್ದರಿಂದ ಪರ್ಮನೆಂಟ್ ಸ್ಟ್ರಕ್ಚರ್ ಇಲ್ಲ, ಆದ್ದರಿಂದ ರಂಗಪ್ರಯೋಗ ಇರಲಿಲ್ಲ ಅಂತ ನಾವು ಹೇಳಬೇಕಾಗಿಲ್ಲ. ಜೊತೆಗೆ ಭರತನ ನಾಟ್ಯಶಾಸ್ತ್ರದ ಗ್ರಂಥವನ್ನು ನಾವು ಅವಲೋಕಿಸಿದಾಗ
ಭರತ ರಂಗಪ್ರವೇಶದ ಕುರಿತು ಅಂದರೆ ರಂಗದ ಪ್ರಯೋಗದ ಕುರಿತು, ರಂಗ ಮಂಟಪಗಳ ಅಂದರೆ ನಾಟಕಗಳನ್ನು ಪ್ರಯೋಗ ಮಾಡುವಂತಹ ಮಂಟಪಗಳ ಕುರಿತು ಸಾಕಷ್ಟು ವಿವರವಾದಂತಹ ಚರ್ಚೆಯನ್ನು ಮಾಡಿದ್ದಾನೆ. ರಂಗ ಮಂದಿರಗಳನ್ನು ಹೇಗೆ ಕಟ್ಟಬೇಕು, ಹೇಗೆ ತಯಾರಿ ಮಾಡಬೇಕು ಎನ್ನುವಂತಹದ್ದನ್ನು ನಾವು ನೋಡಬಹುದು. ಅವನ ಭರತನ ನಾಟ್ಯಶಾಸ್ತ್ರದ ಗ್ರಂಥವನ್ನು ನೋಡಿದಾಗ ನಾವು ರಂಗಮಂದಿರಗಳನ್ನು 3 ರೀತಿಯ ವಿಭಾಗಗಳಾಗಿ ಹೇಳ್ತಾನೆ. ಜ್ಯೇಷ್ಠ ರಂಗಮಂದಿರ, ಮಧ್ಯಮ ರಂಗಮಂದಿರ, ಕನಿಷ್ಠ ಮಧ್ಯಮ ರಂಗಮಂದಿರ ಅಂತ ಹೇಳಿ. ಅಂದರೆ ಜನರ ಒಂದು ಕುಳಿತುಕೊಳ್ಳುವಂತಹ ಕೆಪಾಸಿಟಿ ಆಧಾರದ ಮೇಲೆ ಹೀಗೆ ಮಾಡಿರಬಹುದು, ಸಣ್ಣ ಮಟ್ಟದ್ದು, ಮಧ್ಯಮ ಮಟ್ಟದ್ದು, ತುಂಬ ದೊಡ್ಡದು ಅನ್ನುವಂತಹದ್ದು. ಇದು ಒಂದು ರೀತಿ ವಿಂಗಡಣೆ. ಆದರೆ ಇನ್ನೊಂದು ರೀತಿ ಏನು ಹೇಳ್ತಾನೆ, ವಿಕೃಷ್ಟವಾದಂತಹ ರಂಗಮಂದಿರ, ಚತುರಸ್ರವಾದಂತಹ ರಂಗಮಂದಿರ, ತ್ರಸ್ಯವಾದಂತಹ ರಂಗಮಂದಿರ ಅಂತಲೂ ಹೇಳ್ತಾನೆ. ವಿಕೃಷ್ಟ ಅಂತ ಹೇಳಿದ್ರೆ ಉದ್ದವಾಗಿರುವಂಥದ್ದು, ಆಯತಾಕಾರದಲ್ಲಿರುವಂತಹದ್ದು. ಒಂದು ತುದಿಯಲ್ಲಿ ರಂಗ ಪ್ರಯೋಗ ನಡೆದ್ರೆ ಮುಂದಿನ 3 ಭಾಗಗಳು ಪ್ರೇಕ್ಷಕರಿಗೆ ಕುಳಿತುಕೊಳ್ಳೋದಕ್ಕೆ ಇದು ಆಯತಾಕಾರದಲ್ಲಿರುವಂಥದ್ದು. ಇನ್ನೊಂದು ಚತುರಸ್ರ ಅಂದರೆ ಚಚ್ಚೌಕವಾಗಿರುವಂತಹದ್ದು. ಯಾವ ನಾಟಕದಲ್ಲಿ ಪಾತ್ರಗಳು ಹೆಚ್ಚಾಗಿದ್ದು, ಸನ್ನಿವೇಶಗಳು ಹೆಚ್ಚಾಗಿದ್ದು, ಅವು ಅಭಿನಯಕ್ಕೋಸ್ಕರ ಹೆಚ್ಚು ಅವಕಾಶ ಬೇಕು ಅಂತ ಅನ್ನಿಸಿರ್ತದೋ ಅಂತಹ ನಾಟಕಗಳಿಗೋಸ್ಕರವಾಗಿ ಚತುರಸ್ರದ ಚೌಕಾಕಾರದ ಒಂದು ರಂಗಮಂದಿರವನ್ನು ನಿರ್ಮಿಸ್ತಾ ಇದ್ರು ತಾತ್ಕಾಲಿಕವಾಗಿ ಅಂತ ನಾವು ಊಹಿಸಬಹುದು. ಯಾಕೆಂದರೆ ಅಲ್ಲಿ ಸ್ಟೇಜ್ ತುಂಬ ದೊಡ್ಡದಾಗಿ ಇರುತ್ತೆ ಚತುರಸ್ರದಲ್ಲಿ. ಒಂದು ಮೂರನೇದಾಗಿ ತ್ರಸ್ಯ ಅಂಥೇಳಿ ತ್ರಿಕೋಣ ಅಂತ ಹೇಳ್ಬೋದು. ತ್ರಿಕೋಣದ ಅಂದರೆ ಒಂದು ಕೋಣದಲ್ಲಿ ರಂಗಮಂದಿರಗಳನ್ನು ಸ್ಟೇಜನ್ನು ಮಾಡಿ ಅಲ್ಲಿ ರಂಗ ಪ್ರಯೋಗಗಳನ್ನು ಮಾಡುವಂತಹದ್ದು. ಮುಂದೆ ಹೋಗಿರುವಂತಹ ಪ್ರೇಕ್ಷಕರು ಹಿಂದಿನ ಸಾಲಿಗೆ ಹೋದಂತೆ ಅವರ ಸಂಖ್ಯೆ ಹೆಚ್ಚಿಗೆ ಕುಳಿತುಕೊಳ್ಳಲು ಸಾಧ್ಯವಾಗ್ತಾ ಇತ್ತು. ಹೀಗೆ ಈ ದೃಷ್ಟಿಯಿಂದ ಇಟ್ಕೊಂಡು ತ್ರಿಕೋಣದ ಒಂದು ಮಾಡಬಹುದು. ಇನ್ನು ಕೆಲವೊಂದು ಕಡೆ ವೃತ್ತಾಕಾರದ ರಂಗಮಂದಿರದ ಬಗ್ಗೆಯೂ ಉಲ್ಲೇಖ ಮಾಡ್ತಾನೆ, ಅರ್ಧ ವೃತ್ತಾಕಾರದ ರಂಗಮಂದಿರದ ಬಗ್ಗೆಯೂ ಉಲ್ಲೇಖ ಮಾಡ್ತಾನೆ. ಅಷ್ಟೇ ಅಲ್ಲದೇನೆ ಸ್ಟೇಜ್ನಲ್ಲಿಯೂ ಕೂಡ ನಾವು 3 ಭಾಗವನ್ನು ಮಾಡಿರುವುದನ್ನು ನೋಡ್ತೇವೆ. ನೇಪಥ್ಯ ಅಂಥೇಳಿ, ಅಂದರೆ ನಾವು ಇವತ್ತು ಗ್ರೀನ್ ರೂಮ್ ಅಂತ ಯಾವುದಕ್ಕೆ ಹೇಳ್ತೀವಿ ಅದನ್ನು ಕುರಿತು ಹೇಳ್ತಾನೆ. ರಂಗ ಶೀರ್ಷ ಅಂತ ಹೇಳಿದ್ರೆ ಪರದೆಗಳು ಹಾಕುವಂತಹ ಸ್ಥಳವನ್ನು ಕುರಿತು ಹೇಳ್ತಾನೆ. ಪೀಠ ಅಂತ ಹೇಳಿದ್ರೆ ಎಲ್ಲಿ ನಾಟಕ ನಡೀತದೆ ಅದರ ಬಗ್ಗೆ ಕುರಿತು ಸಾಕಷ್ಟುಗಳು ಎಲ್ಲಿ ನೋಡಿರುವಂತಹದ್ದು. ಇಂತಹ ವಿಷಯಗಳು ನಾಟ್ಯಶಾಸ್ತ್ರದಲ್ಲಿ ಭರತ ಚರ್ಚೆ ಮಾಡಿರುವಂತಹದ್ದನ್ನು ನಾವು ನೋಡ್ತೇವೆ. ಮತ್ತು ಸಂಸ್ಕೃತ ನಾಟಕಗಳು ಪ್ರೇಕ್ಷಕವನ್ನು ಉದ್ದೇಶಿಸಿಯೇ ಇದ್ದುವು ಅನ್ನೋದನ್ನು ನಾವು ಗಮನಿಸಬಹುದು. ಹಾಗೆ ಹೇಳೋದಕ್ಕೆ ಎಲ್ಲ ಸಾಹಿತ್ಯದ, ಅದರಲ್ಲೂ ವಿಶೇಷವಾಗಿ ನಾಟಕದ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರೇಕ್ಷಕನಿಗೆ ರಸಾಸ್ವಾದ ಆಗುವಂತಹದ್ದು. ರಸದ ಉತ್ಪತ್ತಿ ವಿಷಯದಲ್ಲಿ ರಸದ ಅನುಭೂತಿ ಆಗಬೇಕು ನೋಡಿದವರಿಗೆ, ಓದುಗರಿಗೆ ಅಂತ ಹೇಳಿ. ಅದರಲ್ಲಿಯೂ ನೋಡುಗರಿಗೆ, ನಾಟಕ ಇರುವುದರಿಂದ ನೋಡುಗರಿಗೆ ಅವರ ಮನಸ್ಸಿನಲ್ಲಿ ರಸದ ಬಗ್ಗೆ ಅನುಭೂತಿ ಉಂಟಾಗಬೇಕು, ಅವರು ರಸವನ್ನು ಅನುಭವಿಸಬೇಕು. ಇದು ರಂಗ ಪ್ರಯೋಗದ, ನಾಟಕ ಪ್ರಯೋಗದ ಟಾರ್ಗೆಟ್ ಅಂತ ಇಟ್ಕೊಳ್ಬಹುದು. ಜನರ ಮನಸ್ಸಿನಲ್ಲಿ ರಸದ ಆಸ್ವಾದನೆ, ರಸದ ಅನುಭೂತಿ ಉಂಟಾದರೆ ನಾವು ಯಶಸ್ವಿ ಅಂತ ಅವರು ಭಾವಿಸಿರುವುದು. ಇದೇ ಉದ್ದೇಶ ಇಟ್ಟುಕೊಂಡೇನೆ ಭರತನಾಟ್ಯನು ರಸದ ಉತ್ಪತ್ತಿಯ ಬಗ್ಗೆ ಕುರಿತು ಸೂತ್ರವನ್ನು ಹೇಳ್ತಾನೆ. ವಿಭಾವಾನುಭಾವ ವ್ಯಭಿಚಾರೀ ಭಾವ ಸಂಯೋಗಾದ ರಸನಿಷ್ಪತ್ತಿ ಅಂತ ಒಂದು ಸೂತ್ರ ಹೇಳ್ತಾನೆ. ವಿಭಾವ, ಅನುಭಾವ, ವ್ಯಭಿಚಾರೀ ಭಾವ ಇವುಗಳನ್ನು ಸೇರಿಸಿದಾಗ ರಸ ನಿಷ್ಪತ್ತಿ ಅಂದರೆ ರಸ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾನೆ. ಇಲ್ಲಿ ವಿಭಾವ, ಅನುಭಾವ ಮತ್ತು ವ್ಯಭಿಚಾರೀ ಭಾವಗಳು ಈ 3 ವಿಭಾಗಗಳು ರಂಗದ ಮೇಲೆ ಅಂದರೆ ಅಭಿನಯಗಾರರು ಮತ್ತು ಹಿಂದೆ ಇರುವಂತಹ ಪರದೆಗಳು ಇತ್ಯಾದಿಗಳ ಕುರಿತು ಹೇಳಿರುವಂತಹದ್ದು. ರಸ ನಿಷ್ಪತ್ತಿಯಾಗುವಂತಹದ್ದು ಪ್ರೇಕ್ಷಕರ ಮನಸ್ಸಿನಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ವಿಭಾವ ಅಂತ ಹೇಳಿದ್ರೆ ಅಲ್ಲಿರುವಂತಹ ಪಾತ್ರಗಳು, ಪುರುಷ ನಾಯಕ ನಾಯಕಿಯರ ಪಾತ್ರಗಳು. ಅನುಭಾವ ಅಂತ ಹೇಳಿದ್ರೆ ಅವರು ಹಾಕಿಕೊಂಡಿರುವಂತಹ ವಸ್ತ್ರಗಳು ಮತ್ತು ಅದರ ಹಿನ್ನೆಲೆಯಲ್ಲಿರುವಂತಹ ಚಿತ್ರ, ಪಕ್ಕದಲ್ಲಿರುವಂತಹ ಚಂದ್ರಚಕೋರ, ನವಿಲು ಇತ್ಯಾದಿಗಳು ಏನಿರ್ತವೆ ಅದು ಮುಂದೆ ಇರುವಂತಹ ಪರದೆಗಳ ಮೇಲಿರುವಂತಹ ಚಿತ್ರಗಳು ಇತ್ಯಾದಿಗಳು ಅನುಭಾವ. ಇವುಗಳ ಜೊತೆಗೆ ಅವರು ಅಭಿನಯದ ಮೂಲಕ ಏನು ತೋರಿಸ್ತಾರೆ, ಓರೆಗಣ್ಣಿಂದ ನೋಡುವಂತಹದ್ದಾಗಲಿ ಅಥವಾ ನಾಚಿಕೆಯನ್ನು ತೋರಿಸುವಂತಹದ್ದಾಗಲಿ, ಇದೆಲ್ಲ ಏನಿದೆ ಇವು ಅನುಭಾವಗಳು ಅಂತ ಹೇಳ್ತೀವಿ. ಇನ್ನು ವ್ಯಭಿಚಾರಿ ಭಾವ ಅಂತ ಹೇಳಿದಾಗ ತತ್ಕ್ಷಣದಲ್ಲಿ ಒಂದು ಕ್ಷಣದವರೆಗೆ ಬಂದು ಹೋಗುವಂತಹ ಅನೇಕ ಭಾವನೆಗಳು, ಅದು ಹೆದರಿಕೆ ಇರಬಹುದು, ನಾಚಿಕೆ ಇರಬಹುದು, ಸ್ವಲ್ಪ ಕೋಪ ಇರಬಹುದು, ಆಮೇಲೆ ಸ್ವಲ್ಪ ಗಾಬರಿ ಆಗುವಂತಹದ್ದು, ಇವೆಲ್ಲವೂ ಒಂದು ಕ್ಷಣ ಬಂದು ಹೋಗುವಂತಹದ್ದು. ಇವೆಲ್ಲವೂ ಆ ಅಭಿನಯ ಕೌಶಲದಿಂದ ಪಾತ್ರಗಳು ಅಭಿನಯಿಸಿದಾಗ
ಪ್ರೇಕ್ಷಕರ ಮನಸ್ಸಿನಲ್ಲಿ ರಸನಿಷ್ಪತ್ತಿ ಆಗುವಂತಹದ್ದು. ರಸನಿಷ್ಪತ್ತಿ ಎನ್ನುವಂಥದ್ದು ಪ್ರೇಕ್ಷಕನಿಗೆ ಸಂಬಂಧಪಟ್ಟಿದ್ದು. ವಿಭಾವ, ಅನುಭಾವ, ವ್ಯಭಿಚಾರಿ ಭಾವ ಅನ್ನುವಂತಹದ್ದು ರಂಗದ ಮೇಲೆ, ಸ್ಟೇಜ್ ಮೇಲೆ ಸಂಬಂಧಪಟ್ಟಿರುವಂಥದ್ದು. ರಸನಿಷ್ಪತ್ತಿ ಆಗುವುದಕ್ಕೂ ಸೂತ್ರಗಳನ್ನು ಕೊಡ್ತಾನೆ. ಅದರಲ್ಲಿ ಮನುಷ್ಯನ ಮನಸ್ಸಿನಲ್ಲಿ 9 ರತಿ, ಹಾಸ್ಯ. ಬಹುಶಃ ಯಾವುದೋ ಕಾರಣದಿಂದ ಕಟ್ಟಾಗಿ ಮತ್ತೆ ಪ್ರಾರಂಭ ಮಾಡಬೇಕು ಅಂತಾಯಿತು. ಇವಾಗ ಶುರುವಾಗಿದೆಯಾ? ರೆಸ್ಯೂಮ್ ಅಂತ ಬಂತು, ಮತ್ತೆ ರೆಸ್ಯೂಮ್ ಮಾಡಿದೆ. ಶುರು ಆಗಿದೆಯಾ? ಯಾರಾದರೂ ಒಂದು ಸಂಕೇತ ಕೊಟ್ಟರೆ ಮುಂದುವರಿಸ್ಬೋದು. ಕೇಳಿಸ್ತಾ ಇದೆಯಾ? ಶುರು ಆಗಿದೆಯಾ? ಇವಾಗ ಕಟ್ ಆಗಿಲ್ಲ ತಾನೆ? ಎಸ್, ಕುಲಕರ್ಣಿಯವರೇ ಧನ್ಯವಾದಗಳು. ಅರವಿಂದ್ ಕುಲಕರ್ಣಿಯವರು ಕಂಟಿನ್ಯೂ ಮಾಡೋದು. ಪ್ರೇಕ್ಷಕರ ಮನಸ್ಸಿನಲ್ಲಿ ಸ್ಥಾಯಿ ಭಾವಗಳು ಅಂತ ಏನಿರ್ತಿದ್ವೋ, ರತಿ, ಹಾಸ ಇತ್ಯಾದಿಗಳು, ಅವುಗಳ ಒಂದೊಂದು ಸ್ಥಾಯಿ ಭಾವದಿಂದ ಒಂದೊಂದು ರಸ ಉತ್ಪತ್ತಿ ಆಗುತ್ತದೆ ಅನ್ನಂತಹೂ ಕೂಡ ಭರತ ಮುನಿ ಒಂದು ಸೂಚಿ ಕೊಟ್ಟಿದ್ದಾನೆ. ಆ ಸೂಚಿಯ ಆಧಾರದ ಮೇಲೆ ಪ್ರೇಕ್ಷಕರ ಮನಸ್ಸಿನಲ್ಲಿ ರಸನಿಷ್ಪತ್ತಿ ಆಗುವಂತಹದ್ದು. ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹದ್ದು, ರಸದ ಸೂತ್ರವನ್ನು ಹೇಳುವಾಗ ಭರತ ಮುನಿ ರಂಗಕರ್ಮಿಗಳು ಅಂದರೆ ನಾಟಕ ಕರ್ತೃಗಳು, ನಟರು ಮತ್ತು ಪ್ರೇಕ್ಷಕರು ಈ ಇಬ್ಬರನ್ನು ಸೇರಿಸಿಬಿಟ್ಟೇ ಹೇಳಿರುವಂತಹದ್ದು. ವಿಭಾವ, ಅನುಭಾವ, ವ್ಯಭಿಚಾರಿ ಭಾವ ಇವುಗಳು ನಟರ ಬಗ್ಗೆ ಹೇಳಿದ್ದಾದರೆ, ರಸನಿಷ್ಪತ್ತಿ ಎನ್ನುವಂತಹದ್ದು ಪ್ರೇಕ್ಷಕರ ಮನಸ್ಸಿನಲ್ಲಿ ಆಗುವಂತಹದ್ದು ಅಂತ ಕೂಡ ಹೇಳ್ತಾನೆ. ಇನ್ನು ಪ್ರೇಕ್ಷಕರನ್ನು ಕುರಿತು ಭರತ ಮುನಿ ಕೆಲವು ಗುಣಲಕ್ಷಣಗಳನ್ನು ಹೇಳಿದ್ದಾನೆ. ಪ್ರೇಕ್ಷಕರು ಹೇಗಿರಬೇಕು ಅನ್ನುವಂಥದ್ದನ್ನು ಕುರಿತು. ಅಂದರೆ ಪ್ರೇಕ್ಷಕರ ಬಗ್ಗೆ ಗುಣಲಕ್ಷಣಗಳನ್ನು ಹೇಳ್ತಾ ಇದ್ದಾನೆ ಅಂತ ಆದರೆ, ಆವಾಗ ಪ್ರೇಕ್ಷಕರು ಅನ್ನುವಂಥದ್ದು ಒಂದು ಗುಂಪಿತ್ತು, ಅವರು ನೋಡ್ತಾ ಇದ್ರು, ಆವಾಗಲೇ ಈ ರೀತಿ ಹೇಳೋದಕ್ಕೆ ಸಾಧ್ಯ. ಮುಂದೆ ಇವಾಗ ಲಕ್ಷ್ಯ ಅನ್ನೋದು ಎದುರುಗಡೆ ಇದ್ದರೆ ಅದನ್ನು ಕುರಿತು ಲಕ್ಷಣ ಅಂತ ಹೇಳಬಹುದು. ಪ್ರೇಕ್ಷಕರ ಕುರಿತು ಇವನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಪ್ರೇಕ್ಷಕರು ಅನ್ನೋ ಒಂದು ಗುಂಪು ಆವಾಗ ಇತ್ತು ಅಂತಲೇ ನಾವು ಊಹಿಸಬೇಕಾಗ್ತದೆ. ಆದ್ದರಿಂದ ರಂಗ ಪ್ರಯೋಗಗಳು ನಡೀತಾ ಇದ್ವು ಅನ್ನೋದನ್ನು ನಾವು ಇಲ್ಲಿ ಊಹಿಸಬಹುದು. ಭರತಮುನಿ ಪ್ರೇಕ್ಷಕರ ಗುಣಲಕ್ಷಣಗಳನ್ನು ಹೀಗೆ ಹೇಳ್ತಾನೆ. ಅವ್ಯಗ್ರೈಹಿ ಇಂದ್ರಿಯೈಹಿ ಶುದ್ಧ ಊಹಾಪೋಹ ವಿಶಾರದ ವ್ಯಕ್ತದೋಷೋ ಅನುರಾಗೀ ಚ ಸನಾಟ್ಯೆ ಪ್ರೇಕ್ಷಕ ಸ್ಮೃತಃ. ಪ್ರೇಕ್ಷಕನಾಗುವುದಕ್ಕೆ ಒಳ್ಳೆಯ ಪ್ರೇಕ್ಷಕ ಅಂತ ಹೇಳಿದರೆ ಯಾರು? ಅವ್ಯಗ್ರೈಹಿ ಇಂದ್ರಿಯೈಹಿ ಶುದ್ಧ. ಅವನಿಗೆ ಇಂದ್ರಿಯ ಚಪಲ ಅಥವಾ ಇಂದ್ರಿಯದಲ್ಲಿ ವ್ಯಗ್ರವಾಗಿರುವಂತಹ ಭಾವನೆ ಬರಕೂಡ್ದು ಅಂತ ಹೇಳ್ತಾನೆ. ಅವುಗಳಿಂದ ಅವನು ಶುದ್ಧನಾಗಿರಬೇಕು ಅಂತ ಹೇಳಿ. ಏನು ಇಂದ್ರಿಯ ಭಾವ ಅವ್ಯಗ್ರ ಅಂತ ಹೇಳಿದ್ರೆ, ನಾವು ಇವತ್ತಿನ ಭಾಷೆಯಲ್ಲಿ ಉದಾಹರಣೆ ಕೊಟ್ಟು ನೋಡೋದು ಅಂತ ಹೇಳಿದ್ರೆ, ಇವತ್ತಿನ ಸಿನಿಮಾಗಳು ಅಂತ ಹೇಳಿದ್ರೆ ಏನಿಲ್ಲ, ನಾಟಕದ ಒಂದು ಇಂಪ್ರವೈಸ್ಡ್ ವರ್ಷನ್ ಅಂತಲೇ ಹೇಳ್ಬೋದು, ಆಧುನಿಕ ನಾಟಕಗಳು ಅಂತಲೇ ಹೇಳ್ಬೋದು. ಸಿನಿಮಾ ಅಂದರೆ ಅದಕ್ಕೆ ಬೇರೆ ಏನಿಲ್ಲ. ಈ ಸಿನಿಮಾಗಳಲ್ಲಿ ಕೇವಲ ಐಟಮ್ ಸಾಂಗ್ಗಳಿಗೆ ಮಾತ್ರ ಪ್ರೇಕ್ಷಕ ಅಪೇಕ್ಷೆ ಪಡೋದಾದರೆ ಅವನಿಗೆ ವ್ಯಗ್ರ ಪ್ರೇಕ್ಷಕ, ಇಂದ್ರಿಯೈಹಿ ವ್ಯಗ್ರಹ ಅಂತ ಹೇಳಬಹುದು. ಕೇವಲ ವೈಲೆನ್ಸನ್ನಾಗಲಿ, ಕೇವಲ ಈ ರೀತಿಯ ಐಟಮ್ ಸಾಂಗ್ಗಳನ್ನಾಗಲಿ ಅಪೇಕ್ಷೆ ಪಡುವಂತಹದ್ದು ಇದು ವ್ಯಗ್ರ ಅಂತ ಹೇಳಿ. ಹೀಗಿರಕೂಡುದು, ಸಮಗ್ರವಾಗಿರುವಂತಹ ದೃಷ್ಟಿ, ಸಮಗ್ರದ ಅನುಭೂತಿ ಅವನಲ್ಲಿ ಇರಬೇಕು. ಆದ್ದರಿಂದ ಅವ್ಯಗ್ರಹಿ ಇಂದ್ರಿಯೈಹಿ ಶುದ್ಧ ಅಂತ ಹೇಳುತ್ತಾನೆ. ಮೊದಲನೇ ಲಕ್ಷಣ. ಊಹಾಪೋಹ ವಿಶಾರದ, ಅವನಿಗೆ ಊಹೆ ಮಾಡೋದಕ್ಕೆ ಬರ್ತಾ ಇರಬೇಕು ಅಂತ ಹೇಳಿ. ಊಹೆ ಮಾಡೋದಕ್ಕೆ ಬರ್ತಾ ಇರಬೇಕು ಅಂತ ಹೇಳಿದ್ರೆ, ಊಹೆ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಅಂಥೇಳಿ ಕಥೆಯ ಬಗ್ಗೆ ಊಹೆ ಅಂತ ಅಷ್ಟೇ ಅಲ್ಲ, ಹಿಂದೆ ನಡೆದಿರುವುದನ್ನು ಎಲ್ಲವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ಪಾತ್ರ ಹೀಗೆ ಇದೆ, ಈ ಪಾತ್ರಚಿತ್ರಣದ ಒಂದು ಲಕ್ಷಣ ಹೀಗಿದೆ ಅನ್ನುವಂತಹದ್ದು ಊಹೆ ಮಾಡಿಕೊಂಡು, ಮತ್ತು ಅಪೋಹ ವಿಶಾರದನೂ ಆಗಿರ್ಬೇಕು. ಹೀಗಿರ್ಕೂಡ್ದು, ಹೀಗಾಗಿರ್ಲಿಕ್ಕಿಲ್ಲ ಅಂತಲೂ ಹೇಳುವಂತಹ ಸಾಮರ್ಥ್ಯ. ಇದು ಸರಿಯಾಗಬಹುದು, ಇದು ಸರಿಯಾಗಲಿಕ್ಕಿಲ್ಲ ಅನ್ನುವಂಥ ಹೇಳುವಂಥ ಸಾಮರ್ಥ್ಯವು ಪ್ರೇಕ್ಷಕನಲ್ಲಿ ಇರಬೇಕು ಅಂತ ಭರತಮುನಿ ಅಪೇಕ್ಷೆ ಪಡ್ತಾನೆ. ಮತ್ತು ವ್ಯಕ್ತ ದೋಷೋನುರಾಗೀಚ, ದೋಷಗಳನ್ನು ಸೂಚ್ಯವಾಗಿ ಹೇಳಿ ತಿಳಿಸಿಕೊಟ್ಟು ಗುಣಗಳನ್ನು ಹೆಚ್ಚು ಪ್ರಚಾರ ಮಾಡುವಂತಹವನು, ಅನುರಾಗಿಯಾಗಿರುವಂತಹವನು ಇರಬೇಕು. ಹೀಗೆ ನಾಟ್ಯ ಪ್ರೇಕ್ಷಕನು, ಸನಾಟ್ಯ ಹೀಗಿರುವಂಥವನೇ ನಾಟ್ಯ ಪ್ರೇಕ್ಷಕ ಎನ್ನುವಂಥ ರೀತಿಯಲ್ಲಿ ಅವನು ಹೇಳ್ತಾನೆ. ಅಂದರೆ ಪ್ರೇಕ್ಷಕರ ಕುರಿತು ಭರತಮುನಿ ಒಂದು ಸೂಚಿಸಿರುವಂಥ ಗುಣಲಕ್ಷಣಗಳು ಹೀಗೆ. ಅನೇಕ ಕಡೆ ಶ್ಲೋಕಗಳವನಿಗೆ ಪ್ರೇಕ್ಷಕರಿಗೆ ಬಹಳ ಬಲ್ಲವರು ಎನ್ನುವಂತಹ ಪದದಿಂದ ಸಂಬೋಧನೆ ಮಾಡ್ತಾನೆ. ಬುಧಾಹ ಅಂತ ಸಂಬೋಧನೆ ಮಾಡ್ತಾನೆ, ಬಲ್ಲವರು ಅಂತ.
ಬರೀ ನಾಟ್ಯಶಾಸ್ತ್ರ ಹೇಳಿರುವಂತಹ ಭರತ ಮುನಿಯೇ ಹೀಗೆ ಹೇಳಿಲ್ಲ. ನಾಟಕ ರಚನೆ ಮಾಡಿದಂಥವರು ಕೂಡ ಸಾಕಷ್ಟು ಜನ ಈ ಪ್ರೇಕ್ಷಕರನ್ನು ಕುರಿತು ತಮ್ಮ ಗೌರವವನ್ನು ತೋರಿಸಿರುವಂಥದ್ದಿದೆ. ಅದನ್ನು ಕಾಳಿದಾಸನ ಮಾಳವಿಕಾಗ್ನಿಮಿತ್ರದಲ್ಲಿ ನಾವು ಪ್ರಾರಂಭದಲ್ಲಿ ನಾವು ನೋಡ್ತೇವೆ. ಪ್ರಥಿತ ಯಶಸಾಂ ಭಾಸ ಸೌಮಿಲ್ಲ ಕವಿಪುತ್ರಾದೀನಾಂ ಪ್ರಬಂಧಾನ್ ಅತಿಕ್ರಮ್ಯ ವರ್ತಮಾನ ಕವೇಹೇ ಕಾಳಿದಾಸಸ್ಯ ಕ್ರಿಯಾಯಾಂ ಕಥಂ ಪರಿಷದೋ ಬಹುಮಾನಃ ಅಂತ ಹೇಳ್ತಾನೆ. ಕಾಳಿದಾಸನ ಕಾಲದಲ್ಲಿ ಅವನಿಗಿಂತಲೂ ಪೂರ್ವದಲ್ಲಿ ಭಾಸ, ಸೌಮಿಲ್ಲ, ಕವಿಪುತ್ರ ಎನ್ನುವಂತಹವರು ನಾಟಕ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಮಾಡಿದವರು. ಈಕೋ ಆಗ್ತಾ ಇದೆಯಾ ವಿಶ್ವಾಸ್ ಮೊಗೇಕರ್? ಕರೆಕ್ಟ್ ಆಯಿತು, ಹಾಂ ಸರಿ, ಓಕೆ, ಧನ್ಯವಾದಗಳು. ಬಹಳಷ್ಟು ಹೆಸರು ಮಾಡಿದವರು. ಈಗ ಆ ಹೆಸರು ಮಾಡಿದಂತಹ ಭಾಸ, ಸೌಮಿಲ್ಯ, ಕವಿಪುತ್ರರ ನಾಟಕಗಳನ್ನು ಬಿಟ್ಟು ಇವಾಗ ಹೊಸದಾಗಿ ಬಂದಿರುವಂತಹ ಕಾಳಿದಾಸನ ನಾಟಕದ ಬಗ್ಗೆ ಈ ಪರಿಷದಃ, ಈ ಜನರು, ಪರಿಷತ್ ಅಂತಂದರೆ ಅಲ್ಲಿ ಅವನು ಬಳಸಿರುವಂಥದ್ದು ಪ್ರೇಕ್ಷಕರನ್ನು ಕುರಿತು ಹೇಗೆ ಬಹುಮಾನವನ್ನು ಕೊಡಬಹುದು, ಅಂದರೆ ಹೇಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ಅನ್ನುವಂತಹ ಸಂಶಯವನ್ನು ತಂದ ಅರವಿಂದ ಕುಲಕರ್ಣಿ ಸರಿಯಾಗಿ ಹೇಳಿದ್ದೀರಿ, ಕರೆಕ್ಟಾಗಿ. ದೋಷಗಳನ್ನು ಎಣಿಸಲಾರದವ ಪ್ರೋಆಕ್ಟಿವ್ ಪ್ರೇಕ್ಷಕ, ಸರಿಯಾಗಿದೆ. ಹಾಗೂ ಅರ್ಥ ಮಾಡ್ತೀವಿ ನಾವು ಎಂತ. ಈಗಾಗಲೇ ಇರುವಂತಹ ಪ್ರಸಿದ್ಧ ನಾಟಕಕಾರರನ್ನು ಹೊರತುಪಡಿಸಿ ಹೊಸದಾಗಿ ಬಂದಿರುವಂತಹ ಕಾಳಿದಾಸನ ಕ್ರಿಯೆಯಲ್ಲಿ ನಾಟಕಗಳು ಜನರು ಹೇಗೆ ಮೆಚ್ಚುಗೆ ವ್ಯಕ್ತಪಡಿಸಬಹುದು, ಮೆಚ್ಚುತ್ತಾರೋ ಇಲ್ಲೋ ಎನ್ನುವಂತಹ ಸಂಶಯ ಅವನು ತನ್ನ ಮೊದಲನೇ ನಾಟಕದಲ್ಲಿ ವ್ಯಕ್ತಪಡಿಸುವುದರ ಮುಖಾಂತರ ಕಾಳಿದಾಸನಂತಹ ಮಹಾನ್ ನಾಟಕಕರ್ತರು ಕವಿಗೇನೆ ಪ್ರೇಕ್ಷಕರ ಬಗ್ಗೆ ಒಂದು ರೀತಿಯ ಸ್ವಲ್ಪ ಮನಸ್ಸಿನಲ್ಲಿ ನರ್ವಸ್ನೆಸ್ ಅನ್ನೋದನ್ನು ಇತ್ತು ಅಂತ ಹೇಳಿದ್ರೆ ಪ್ರೇಕ್ಷಕರು ಎಷ್ಟೊಂದು ಎತ್ತರ ಮಟ್ಟದ ಪ್ರೇಕ್ಷಕರು ಆವಾಗ ಇದ್ದರು ಅನ್ನೋದನ್ನು ನಾವು ಗಮನಿಸಬಹುದು. ಹೀಗೆ ಕಾಳಿದಾಸನ ಮಾತನ್ನು ನಾವು ಈ ರೀತಿ ಅರ್ಥವನ್ನು ಮಾಡಬಹುದು. ಆಮೇಲೆ ಇನ್ನೂ ಒಂದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳಿರೋದು ಭರತ ಮುನಿ ಹೇಳಿರುವಂತಹದ್ದು, ಪ್ರಾಶ್ನಿಕರು ಎನ್ನುವಂತಹ ಒಂದು ಗುಂಪು ಅಂತ ಇದೆ. ಪ್ರಾಶ್ನಿಕರು ಅಂತ ಹೇಳಿದ್ರೆ ಶಬ್ದಶಃ ಅರ್ಥ ನೋಡಿದರೆ ಪ್ರಶ್ನೆ ಕೇಳುವವರು ಅಂತ ಆಗುತ್ತದೆ. ಆದರೆ ಇಲ್ಲೇನು ಅಂತ ಹೇಳಿದರೆ ನಾವು ಇವಾಗ ಫಿಲ್ಮ್ ಫೇರ್ಗಳಲ್ಲಿ ಆ ನಾಟಕದ ಸಿನಿಮಾಗಳ ಒಂದು ಉತ್ತಮತೆ ಅಥವಾ ಕನಿಷ್ಠತೆಗಳನ್ನೆಲ್ಲವನ್ನು ನೋಡಿ ನಿರ್ಣಯ ಮಾಡುವ ನಿರ್ಣಾಯಕರು ಅಂತ ಏನಿರ್ತಾರಲ್ಲ ಅವರಿಗೆ ಪ್ರಾಶ್ನಿಕರು ಅಂತ ಪದದಿಂದ ಭರತ ಮುನಿ ಸಂಬೋಧನೆ ಮಾಡಿರುವಂತಹದ್ದು. ಜ್ಯೂರಿ ಅಂತ ನಾವು ಏನು ಹೇಳ್ತೇವೆ ಅದನ್ನು ಕುರಿತು ಹೇಳಿರುವಂತಹದ್ದು. ಇಂಥವರು ಇರಬೇಕು, ಅವರು ನಾಟಕಗಳ ಎಲ್ಲ ಕ್ಷೇತ್ರಗಳಿಂದ ಬಂದಂಥವ್ರು ಇರಬೇಕು. ಅವರಿಗೆ ಸಂಗೀತದ ಬಗ್ಗೆ ಇರಬೇಕು, ಸಾಹಿತ್ಯದ ಬಗ್ಗೆ ಅರಿವಿರಬೇಕು, ಆಮೇಲೆ ರಂಗದ ನಿರ್ಮಾಣದ ಬಗ್ಗೆ ಅವರಿಗೆ ಜ್ಞಾನವಿರಬೇಕು, ಪಾತ್ರಗಳ ಅಂದರೆ ಬೇರೆ ಬೇರೆ ಪ್ರಾಂತೀಯ ಭಾಷೆಯ ಪರಿಚಯ ಇರಬೇಕು, ಪ್ರಾಂತೀಯ ಬಟ್ಟೆ ಧರಿಸುವಂತಹದ್ದು, ಅಲ್ಲಿಯ ಸಂಸ್ಕೃತಿ, ಆಹಾರ್ಯಕ ಅಂತ ನಾವೇನು ಹೇಳ್ತೇವೆ ಅವುಗಳ ಬಗ್ಗೆ ಅವರಿಗೆ ಅರಿವಿರಬೇಕು, ಸಂಗೀತದ ಬಗ್ಗೆ ಅರಿವಿರಬೇಕು. ಹೀಗೆ ಇಂಥವರನ್ನು ಎಲ್ಲರನ್ನು ಒಳಗೊಂಡಂತಹ ಒಂದು ಗುಂಪು ಇರಬೇಕು, ಅದು ಪ್ರಾಶ್ನಿಕರು ಅಂತ ಹೇಳ್ತಾರೆ. ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ನಾಟ್ಯ ಸಂಘರ್ಷ ಅಂತ ಒಂದು ಪದ ಬಳಸ್ತಾನೆ. ಸಂಘರ್ಷ ಅಂದರೆ ಇಲ್ಲಿ ಸ್ಪರ್ಧೆ ಅನ್ನುವಂಥ ಅರ್ಥದಲ್ಲಿ ನಾಟ್ಯ ಸ್ಪರ್ಧೆಗಳನ್ನು ಆಯೋಜನೆ ಮಾಡಬೇಕು ನಾಟಕ ತಂಡದವರು. ಈ ಪ್ರಾಶ್ನಿಕರು ಆ ಎಲ್ಲ ನಾಟಕ ತಂಡದವರ ನಾಟಕಗಳನ್ನು ಎಲ್ಲ ಆಯಾಮಗಳಿಂದ ಪರಿಶೀಲಿಸಿ ಅವರಿಗೆ ಬಹುಮಾನವನ್ನು ಕೊಡುವಂತಹ ಕೆಲಸ ಆಗಬೇಕು ಎನ್ನುವಂತಹದ್ದು ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿರ್ತಾನೆ. ಈ ಎಲ್ಲ ಅಂಶಗಳನ್ನು ನಾವು ನೋಡ್ತಾ ಹೋದಾಗ ನಮಗೆ ಗೊತ್ತಾಗುವಂತಹದ್ದು ಸಂಸ್ಕೃತ ನಾಟಕಗಳು, ಆ ನಾಟ್ಯಶಾಸ್ತ್ರದ ನಾಟಕದ ಪಿತಾಮಹ ಅಂತ ಯಾರನ್ನು ನಾವು ಹೇಳ್ತೇವೆ ಭರತ ಮುನಿ, ಅವನು ಕೂಡ ಪ್ರೇಕ್ಷಕರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇನೆ ಎಲ್ಲ ಅಂಶಗಳನ್ನು ಬರೆದಿದ್ದು. ಸಂಸ್ಕೃತ ನಾಟಕಗಳು ಕೂಡ ಪ್ರೇಕ್ಷಕರನ್ನ ರಂಜಿಸುವುದಕ್ಕೋಸ್ಕರವೇನೆ ಆಗ್ತಾ ಇದ್ವು ಅಂತ ಹೇಳಿ. ಪ್ರೇಕ್ಷಕ ಪದ ಬಳಸಿದ ತಕ್ಷಣ ರಂಗ ಪ್ರಯೋಗಗಳು ನಡೀತಾ ಇದ್ವು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತು. ಹೀಗೆ ನೋಡಿದಾಗ ರಂಗಾರ್ಹ ನಾಟಕಗಳು ಅಂತ ನಾವು ಪಟ್ಟಿ ಮಾಡೋದಾದ್ರೆ, ಯಾಕೆ ಈ ರಂಗಪ್ರಯೋಗಾರ್ಹ ನಾಟಕಗಳು ಅಂತ ಬರೀತೀವಿ ಅಂತ ಹೇಳಿದ್ರೆ, ಯಾಕೆ ಆ ಪದ ಪ್ರಯೋಗ ಮಾಡಿದ್ದು ಅಂತ ಹೇಳಿದ್ರೆ, ಸಂಸ್ಕೃತ ನಾಟಕಗಳ ಇಡೀ ಇತಿಹಾಸವನ್ನು ನಾವು ಗಮನಿಸಿದಾಗ 3 ರೀತಿಯ ಕಾಲವನ್ನು ನಾವು ವಿಭಾಗ ಮಾಡಬಹುದು. ಪಂಡಿತರು, ಸಾಹಿತ್ಯಿಕ ವಿಮರ್ಶಕರು, ಸಾಹಿತ್ಯಕಾರರು ಬೇರೆ ರೀತಿ ವಿಭಾಗ ಮಾಡ್ತಾರೆ, ಪ್ರಾಚೀನ ಕಾಲ, ಮಧ್ಯಕಾಲ, ಆಧುನಿಕ ಕಾಲ ಅಂಥೇಳಿ. ನಾನು ಇನ್ನೊಂದು ರೀತಿ ವಿಂಗಡಣೆಯನ್ನು ಮಾಡ್ತೇನೆ. ಭಾಸನ ಕಾಲ ಅಂದರೆ ಭಾಸನ ಮತ್ತು ಭಾಸನ ಪ್ರಭಾವದಿಂದ ಇರುವಂತಹ ಕಾಲ.
ಕಾಳಿದಾಸನ ಕಾಲ ಮತ್ತು ಕಾಳಿದಾಸನ ಪ್ರಭಾವದಲ್ಲಿರುವಂತಹ ಕಾಲ ಮತ್ತು ಲಾಕ್ಷಣಿಕ ಗ್ರಂಥಗಳ ಪ್ರಭಾವದ ಕಾಲ, ಭವಭೂತಿಯ ಮತ್ತು ಭವಭೂತಿಯ ನಂತರದ ಕಾಲ ಅಂಥೇಳಿ ನಾನು ಈ ರೀತಿ ವಿಂಗಡಣೆಯನ್ನು ಮಾಡ್ಕೊಳ್ತೇನೆ. ಹೀಗೆ ವಿಂಗಡಣೆ ಮಾಡೋದಕ್ಕೆ ನಾವು ವ್ಯತ್ಯಾಸವನ್ನು ಕಾಣಬಹುದು. ಭಾಸನ ಕಾಲದಲ್ಲಿ ಭಾಸನ ನಾಟಕಗಳು ಅಂತ ಹೇಳಿದ್ರೆ, ಯಾವಾಗ ನಾವು ಸಂಸ್ಕೃತ ಸಾಹಿತ್ಯದ ಸಂಸ್ಕೃತ ನಾಟಕಗಳ ಬಗ್ಗೆ ಮಾತನಾಡ್ತೀವಿಯೋ, ಸಂಸ್ಕೃತವನ್ನು ಬಲ್ಲದೇ ಇರುವವರು ಕೂಡ, ಸಂಸ್ಕೃತೇತರರೂ ಕೂಡ 3 ನಾಟಕಗಳನ್ನು ಹೆಚ್ಚು ಕಡಿಮೆ ನೆನಪಲ್ಲಿ ಇಟ್ಕೊಂಡಿರ್ತಾರೆ, ಪರಿಚಯ ಇರ್ತದೆ. ಒಂದು ಸ್ವಪ್ನವಾಸವದತ್ತ, ಅಭಿಜ್ಞಾನ ಶಾಕುಂತಲ ಮತ್ತು ಮೃಚ್ಛಕಟಿಕಂ. ಈ 3 ನಾಟಕಗಳು ಕೇವಲ ಸಂಸ್ಕೃತ ಅಷ್ಟೇ ಅಲ್ಲ, ಎಲ್ಲ ಪ್ರಪಂಚದ ಎಲ್ಲ ನಾಟಕ ಕ್ಷೇತ್ರದಲ್ಲಿರುವಂಥವರಿಗೆ ನೆನಪಿನಲ್ಲಿರುವಂತಹ ನಾಟಕಗಳು. ಮತ್ತು ಸಂಸ್ಕೃತ ಗೊತ್ತಿಲ್ಲ ಆದರೂ ಸಾಹಿತ್ಯದಲ್ಲಿ ನಾಟಕಗಳಲ್ಲಿ ಆಸಕ್ತಿ ಇರುವಂಥವರು ಸಂಸ್ಕೃತೇತರರು ಕೂಡ ಇದನ್ನು, ಈ 3 ನಾಟಕಗಳನ್ನು ಕೇಳಿರಲಿಕ್ಕೆ ಉಂಟು. ಯಾಕೆ ಆ 3 ನಾಟಕಗಳು ಅಂತ ಹೇಳಿದ್ರೆ, ಅವು ನಾಟಕದ ಎಲ್ಲ ಆಯಾಮಗಳಿಂದಲೂ ಪರಿಪೂರ್ಣವಾಗಿರುವಂತಹದ್ದು. ಅದರಲ್ಲಿ ರಸಾಸ್ವಾದ, ಸಂಗೀತದ ಬಗ್ಗೆ, ಪ್ರಯೋಗದ ಬಗ್ಗೆ, ರಂಗದ ಮೇಲೆ ಅದನ್ನು ಅಭಿನಯಿಸಬೇಕು ಅಂತ ಹೇಳಿದ್ರೆ ಅಭಿನಯಕ್ಕೆ ಫ್ರೆಂಡ್ಲಿ ಆಗಿರಬೇಕು ಅನ್ನುವಂತಹದ್ದು ನಾವು ಬಳಸ್ತೇವೆ. ಇವಾಗ ಯುದ್ಧವನ್ನು ತೋರಿಸಿದಾಗ ಯುದ್ಧವನ್ನು ರಂಗದ ಮೇಲೆ ಆವಾಗ ಹೇಗೆ ತೋರಿಸಬಹುದು, ಅದು ತೋರಿಸುವುದಕ್ಕೆ ಅಂದರೆ ಅಭಿನಯಾರ್ಹವಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಇಂತಹ ಸ್ಟೇಜ್ ಮೇಲೆ ತೋರಿಸಿಕೂಡುದು ಅನ್ನುವಂತಹ ಒಂದು ಪಟ್ಟಿಯನ್ನೇ ಭರತ ಮುನಿ ನಮಗೆ ಕೊಡ್ತಾನೆ. ನಿದ್ರೆ, ಆಮೇಲೆ ನೀರು, ಅಗ್ನಿ, ಯುದ್ಧ ಇತ್ಯಾದಿಗಳನ್ನು ತೋರಿಸ್ಕೊಡುದು ಅಂತ ಹೇಳಿ. ಯಾಕೆ ಈ ರೀತಿ ಪಟ್ಟಿ ಮಾಡ್ದ ಅಂತ ಹೇಳಿದ್ರೆ, ಪುನಃ ಅದರ ಪ್ರಯೋಗಾರ್ಹತೆಯನ್ನು ಇಟ್ಕೊಂಡೇನೆ, ಪ್ರಯೋಗದ ಮೇಲೆ, ರಂಗದ ಮೇಲೆ ಪ್ರಯೋಗ ಮಾಡೋದಕ್ಕೋಸ್ಕರ ಅನುಕೂಲವಾಗಲಿ ಅನ್ನೋದನ್ನು ಇಟ್ಕೊಂಡೇನೆ ಈ ಒಂದು ನಿಯಮಗಳನ್ನು. ನೀರು ಸ್ಟೇಜ್ ಮೇಲೆ ಹಾಕಿದರೆ ಮುಂದಿನ ಪಾತ್ರಗಳು ಅಡ್ಡಾಡುವಾಗ, ತಮ್ಮ ಅಭಿನಯ ಮಾಡುವಾಗ ಅದರಿಂದ ಕಾಲು ಜಾರಿ ಬಿದ್ದು ಆಪತ್ತುಂಟಾಗುವ ಸಂಬಂಧ ಇರುವಂತಹ ಒಂದು ಸಾಧ್ಯತೆ ಇರಬಹುದು. ಅಗ್ನಿಯನ್ನು ರಂಗದ ಮೇಲೆ ತೋರಿಸಿದಾಗ ಪರದೆ ಇತ್ಯಾದಿಗಳಿರುವುದರಿಂದ ಅಗ್ನಿಯ ಒಂದು ಪ್ರಕೋಪ ಆಗುವಂತಹ ಸಾಧ್ಯತೆ ಇರಬಹುದು. ಯುದ್ಧಾದಿಗಳು ತೋರಿಸೋದಕ್ಕೆ ಆಗಿನ ಕಾಲದಲ್ಲಿ ರಂಗದ ಮೇಲೆ ತೋರಿಸೋದಕ್ಕೆ ಸಾಧ್ಯವೇ ಇರಲಿಲ್ಲ, ಸ್ಥಳಾವಕಾಶ ಚಿಕ್ಕದಾಗಿತ್ತು ಇತ್ಯಾದಿಗಳು. ಹೀಗೆ ಯಾವುದ್ಯಾವುದು ತೋರಿಸ್ಕೂಡ್ದು ಅಂತ ಹೇಳ್ತಾನೆಯೋ ಹೆಚ್ಚು ಕಡಿಮೆ ಎಲ್ಲವೂ ರಂಗ ಪ್ರಯೋಗಾರ್ಹತೆಯನ್ನು ಇಟ್ಟುಕೊಂಡೇನೆ ಬರೆದಿರೋದು ಅಂತಲೂ ನಾವು ಹೇಳ್ಬೋದು. ಭಾಸನ ನಾಟಕಗಳು ಅಂತ ನಾವು ನೋಡಿದಾಗ ಇವು ಹೆಚ್ಚು ರಂಗದ ಮೇಲೆ ಪ್ರಯೋಗ ಮಾಡೋದಕ್ಕೆ ಹೆಚ್ಚು ಅನುಕೂಲಕರವಾಗಿದ್ದವು ಅಂತಲೂ ನಾವು ಹೇಳಬಹುದು. ಹಾಗೆ ಭಾಸನ ನಾಟಕಗಳಲ್ಲಿಯೂ ಅದರಲ್ಲಿ ವಿಶೇಷವಾಗಿರುವಂತಹದ್ದು ಸ್ವಪ್ನವಾಸವದತ್ತ ಬಹಳ ಪ್ರಸಿದ್ಧವಾಗಿರುವಂತಹದ್ದು. ಬಹಳ ಆಗಿನ ಕಾಲದಲ್ಲಿಯೂ ಈಗಿನ ಕಾಲದಲ್ಲಿಯೂ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿಯೂ ಕೂಡ ರಂಗಕ್ಷೇತ್ರದಲ್ಲಿರುವಂಥವರೆಲ್ಲರಿಗೂ ಸ್ವಪ್ನವಾಸವದತ್ತದ ಬಗ್ಗೆ ಬಹಳ ಕುತೂಹಲ, ಆಸಕ್ತಿ ಇರುವಂತಹದ್ದು. ಅವನ ಭಾಸನ ನಾಟಕಗಳು ನೋಡಿದಾಗ ಪ್ರೊಡ್ಯೂಸರ್ ಫ್ರೆಂಡ್ಲಿ ಅಂತ ನಮಗೆ ಅನ್ನಿಸ್ತವೆ. ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಪ್ರೊಡ್ಯೂಸರ್ ಫ್ರೆಂಡ್ಲಿ ಅಂತ ನಾವು ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಒಂದು ದೊಡ್ಡ ದೊಡ್ಡ ನಾಟಕಗಳು ಒಂದೆರಡು ಬಿಟ್ಟರೆ ಮಿಕ್ಕ ನಾಟಕಗಳಲ್ಲಿ ಮೊದಲನೇದಾಗಿ ಪಾತ್ರಗಳು ಬಹಳ ಕಡಿಮೆ. ಭಾಸನ ನಾಟಕಗಳಲ್ಲಿ ಪುಟ್ಟ ಪುಟ್ಟ ನಾಟಕಗಳನ್ನು ನಾವು ನೋಡಿದಾಗ ಯಾಕೆ ಪಾತ್ರಗಳು ಕಡಿಮೆ ಆಗಿರೋದ್ರಿಂದ ಪ್ರೊಡ್ಯೂಸರ್ ಫ್ರೆಂಡ್ಲಿ, ಅವರಿಗೆ ಕೊಡುವಂತಹ ಸಂಭಾವನೆ ಇತ್ಯಾದಿ ಕಡಿಮೆ ಆಗಿರಬಹುದು ಒಂದು ದೃಷ್ಟಿಯಿಂದ. ಇನ್ನೊಂದು, ಕಥೆಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ತಿದ್ದ ಅಂತ ಕೇಳಿದ್ರೆ, ಪಾತ್ರಗಳು ಸಾಕಷ್ಟಿದ್ರೂ ರಂಗದ ಮೇಲೆ ಬರುವಂತಹ ಪಾತ್ರಗಳು ಪುನಃ ಕಡಿಮೆ. ಈ ಸಂಸ್ಕೃತ ನಾಟಕಗಳಲ್ಲಿ ಕೆಲವು ಅರ್ಥೋಪಕ್ಷೇಪಕಗಳು ಅಂತ ಇರ್ತವೆ. ಕೆಲವೊಂದು ಪ್ರವೇಶಕ, ವಿಷ್ಕಂಭಕ, ಚೂಲಿಕ, ಆಕಾಶ ಭಾಷಿತ ಇತ್ಯಾದಿಗಳ ಟೆಕ್ನಿಕ್ಗಳನ್ನು ಬಳಸ್ತಾರೆ. ಏನು, ಕಥೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಅವರು ಎಲ್ಲವೂ ವಿಷಯಗಳನ್ನು ರಂಗದ ಮೇಲೆ ತೋರಿಸೋದಕ್ಕಾಗೋದಿಲ್ಲ. ಒಂದು ಅಂಕ ಮುಗಿದು ಇನ್ನೊಂದು ಅಂಕದ ಮಧ್ಯದಲ್ಲಿ ಇರುವಂತಹ ಅಂಶವನ್ನು ತಿಳಿಸಿ ಹೇಳುವುದಕ್ಕೋಸ್ಕರವಾಗಿ ಪ್ರವೇಶಕ, ವಿಷ್ಕಂಭಕ ಎನ್ನುವಂತಹ ಟೆಕ್ನಿಕ್ಗಳನ್ನು, ಎರಡು ಪಾತ್ರಗಳು ರಂಗದ ಮೇಲೆ ಬಂದು ಹಿಂದೆ ಏನೇನಾಯಿತು ಎನ್ನುವಂತಹ ವಿಷಯಗಳನ್ನು ತಮ್ಮ ಮಾತುಗಳ ಮುಖಾಂತರ ಹೇಳ್ತಾ ಇದ್ರು ಅಂತ ಗೊತ್ತಾಗ್ತದೆ. ಹೀಗೆ ಆ ಎರಡು ಪಾತ್ರಗಳ ಮಾತುಗಳ ಮುಖಾಂತರದಲ್ಲಿಯೇ ಹೆಚ್ಚು ಘಟನೆಗಳು, ಕಥೆಯನ್ನು ಮುಂದುವರಿಸ್ಕೊಂಡು ಹೋಗುವಂತಹ ಎಲ್ಲ ಕೆಲಸ ಮಾಡಿ ಮುಗಿಸ್ತಾ ಇದ್ರು. ಇದರಿಂದಲೂ ಕೂಡ ಪಾತ್ರಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಆದ್ದರಿಂದ ಪುನಃ ಬಜೆಟ್ ಫ್ರೆಂಡ್ಲಿ, ಪ್ರೊಡ್ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ಬಹುದು. ಮತ್ತು ಕೆಲವು ಪಾತ್ರಗಳು ಆ ಪಾತ್ರದ ಅವಶ್ಯಕತೆ ಅಷ್ಟು ಹೆಚ್ಚಿಗೆ ಇರ್ತಿರ್ಲಿಲ್ಲ. ಒಂದೋ ಎರಡೋ ಡೈಲಾಗ್ಗಳನ್ನು ಹೇಳೋದಕ್ಕೆ ರಂಗದ ಮೇಲೆ ಏಕೆ ಬರಬೇಕು ಅಂತ ಇಟ್ಕೊಂಡು ಚೂಲಿಕಾ ಎನ್ನುವಂತಹ ಒಂದು ಟೆಕ್ನಿಕನ್ನು ಬಳಸ್ತಾ ಇದ್ರು. ಏನು, ಪರದೆ ಕಡೆ ಮುಖ ಮಾಡ್ಕೊಂಡ್ಬಿಟ್ಟು ಏನು
ಹೀಗೆ ಹೇಳಿದೆಯಾ, ಓ ಸರಿ ಅವನು ಬರ್ತಾನಾ ಅಂತ ತಾನೇ ಪ್ರಶ್ನೆಯನ್ನು ಕೇಳಿ ತಾನೇ ಉತ್ತರವನ್ನು ಹೇಳುವಂತಹ ಒಂದು ಟೆಕ್ನಿಕನ್ನು ಬಳಸಿ ಆ ಪಾತ್ರ ರಂಗದ ಮೇಲೆ ಉತ್ತರ ಕೊಡುವಂತಹ ಪಾತ್ರ ರಂಗದ ಮೇಲೆ ಬಾರದೇನೆ ಅಲ್ಲಿ ಹಿಂದೆನೇ ಕುಳಿತುಕೊಂಡು ಉತ್ತರ ಕೊಡುವಂತಹದ್ರಿಂದ ಯಾರೋ ಹಿಂದೆ ಪುರುಷ ಪಾತ್ರ ಒಂದು ಸ್ತ್ರೀ ಪಾತ್ರ ಹಿಂದೆ ಯಾರಾದರೂ ಕುಳಿತುಕೊಂಡು ಉತ್ತರ ಕೊಡ್ತಾ ಇದ್ದರೆ ಈ ಪಾತ್ರಗಳು ರಂಗದ ಮೇಲೆ ಬಂದು ಹೆಚ್ಚು ಪಾತ್ರಗಳು ರಂಗದ ಮೇಲೆ ಬಂದು ಅವುಗಳ ಪಾತ್ರದ ಒಂದು ರಕ್ಷಣೆ, ಪಾತ್ರಗಳಿಗೆ ಕೊಡುವಂತಹ ಸಂಭಾವನೆ ಇತ್ಯಾದಿಗಳೆಲ್ಲವೂ ಕಡಿಮೆ ಆಗಲಿ ಅನ್ನುವಂಥ ಉದ್ದೇಶ ಇರಬಹುದು ಅನ್ನುವಂಥದ್ದು ನನ್ನ ಎಣಿಕೆ. ಆದ್ದರಿಂದ ಅದು ಭಾಸನ ನಾಟಕಗಳಲ್ಲಿ ಇಂತಹ ಒಂದು ಟೆಕ್ನಿಕ್ಗಳು ಬಹಳಷ್ಟು ಬಳಸಿರುವುದರಿಂದ ಅದು ಬಜೆಟ್ ಫ್ರೆಂಡ್ಲಿ ಮತ್ತು ಪ್ರೊಡ್ಯೂಸರ್ ಫ್ರೆಂಡ್ಲಿ ಅಂತಲೂ ನಾವು ಹೇಳಬಹುದು. ಮತ್ತು ಭಾಸನ ಎಲ್ಲ ನಾಟಕಗಳನ್ನು ನಾವು ಸಾಕಷ್ಟು ವಿಶ್ಲೇಷಣೆ ಅದೆಲ್ಲ ಮಾಡಿ ನೋಡಿದಾಗ ಅಭಿನಯಕ್ಕೋಸ್ಕರವಾಗಿ ಸ್ಟೇಜ್ ಮೇಲೆ ತೋರಿಸುವುದಕ್ಕಾಗಿ ಹೆಚ್ಚು ಅನುಕೂಲಗಳು ಇದ್ದುವು ಅನ್ನೋದನ್ನು ನಾವು ಗಮನಿಸ್ತೇವೆ. ಇನ್ನೂ ಒಂದು ನಾವು ವೈಶಿಷ್ಟ್ಯತೆಯಲ್ಲಿ ನೋಡಬಹುದು ಅಂತ ಹೇಳಿದ್ರೆ, ನಾವು ಇವಾಗ ಸಿನಿಮಾಗಳಲ್ಲಿ ಒಂದು ಸಿನಿಮಾ ಹಿಟ್ ಆದಮೇಲೆ ಅದರ ಸೀಕ್ವೆಲನ್ನು ಮುಂದೆ ತರುವಂತಹ ಒಂದು ಟ್ರೆಂಡ್ ಅನ್ನೋದನ್ನು ನಾವು ಇವಾಗ ನೋಡ್ತಾ ಇದ್ದೀವಿ ಅಂತ ಹೇಳಬಹುದು. ಆದರೆ ಈ ಟೆಕ್ನಿಕನ್ನು ಭಾಸ ಬಹಳ ಪೂರ್ವದಲ್ಲಿಯೇ ಬಳಸಿದ್ದಾನೆ. ಏನು, ಒಂದು ಪಾತ್ರ ಫ್ಯಾಂಟಸಿ ಅಂತ ನಾವು ಹೇಳ್ತೇವಲ್ಲ, ಹಾಗೆ ಫ್ಯಾಂಟಸಿ ಪಾತ್ರ ಯಾವ ರೀತಿ ಹ್ಯಾರಿ ಪಾಟರ್ ಆಗಿರಲಿ, ಜೇಮ್ಸ್ ಬಾಂಡ್ ಆಗಿರಲಿ ಇರ್ತಾವೆಯೋ, ಹಾಗೆ ಉದಯನ, ವಾಸವದತ್ತ ಎನ್ನುವಂತಹ ಒಂದು ಕಾಲ್ಪನಿಕ ಪಾತ್ರಗಳು, ಆ ಪಾತ್ರಗಳನ್ನು ಇಟ್ಟುಕೊಂಡೇ ಸಾಕಷ್ಟು ಕಥೆಗಳು, ನಾಟಕಗಳು ರಚನೆಯಾದವು. ಒಂದು ನಾಟಕದಲ್ಲಿ ಇರುವಂತಹ ಘಟನೆ ಅದರ ಮುಂದಿನ ಭಾಗ ಮುಂದಿನ ನಾಟಕದಲ್ಲಿ ಬರುವಂಥದ್ದು. ಯಾಕೆಂದರೆ ಆ ನಾಟಕ ತುಂಬ ಪ್ರಸಿದ್ಧಿಯಾಗಿರ್ತಿತ್ತು, ಜನ ಅದನ್ನು ಮೆಚ್ತಾ ಇದ್ರು. ಆ ಮೆಚ್ಚುಗೆ ಪಡೆದಂತಹ ನಾಟಕದ ಪಾತ್ರಗಳನ್ನು ಇಟ್ಟುಕೊಂಡೇ ನಾವು ಮುಂದಿನ ನಾಟಕಗಳನ್ನು ಬರೆದರೆ ಜನ ಸಹಜವಾಗಿ ಆಕರ್ಷಿತರಾಗ್ತಾರೆ ಅನ್ನೋ ಕಾರಣದಿಂದ ಸೀಕ್ವೆಲ್ಗಳನ್ನು ಮಾಡ್ತಾ ಇದ್ರು ಅನ್ನೋದನ್ನು ನಾವು ನೋಡಬಹುದು. ಉದಾಹರಣೆಗಾಗಿ ಭಾಸನ ಚಾರುದತ್ತ ಮತ್ತು ಪ್ರತಿಜ್ಞಾ ಯೋಗಂಧರಾಯಣ, ಪ್ರತಿಜ್ಞಾ ಯೋಗಂಧರಾಯಣ ಮತ್ತು ಸ್ವಪ್ನವಾಸವದತ್ತ ಇವುಗಳು ಒಂದೇ ಪಾತ್ರದ ಉದಯನ ವಾಸವದತ್ತೆಯರ ಒಂದು ಪ್ರೇಮ ಕಥೆಯನ್ನು ಇಟ್ಟುಕೊಂಡೇನೆ ಮುಂದುವರೆದಂತಹದ್ದು. ಪ್ರತಿಜ್ಞಾ ಯೋಗಂಧರಾಯಣದಲ್ಲಿ ಅಂತೂ ಉದಯನ ವಾಸವದತ್ತೆಯರು ಸ್ಟೇಜ್ ಮೇಲೆ ಬರೋದೇ ಇಲ್ಲ, ಅವ್ರ ಹೆಸರೇ ಮೇಲಿನ ಮೇಲೆ ಕೇಳಿಸ್ತಾ ಇರ್ತದೆ. ಆದರೂ ಇಡೀಯಾಗಿ ನಾಟಕ ಮುಗಿದು ಹೋಗಿರುವಂತಹದ್ದು. ಇದು ಸ್ವಪ್ನವಾಸವದತ್ತ ಪ್ರಸಿದ್ಧಿಯಾಗಿರೋದ್ರಿಂದ ಆ ಪಾತ್ರಗಳನ್ನು ಇಟ್ಟುಕೊಂಡೇನೆ ರಾಜಕೀಯ ಚಾಕಚಕ್ಯತೆಗಳು ಬಳಸಿ ತೋರಿಸಿಕೊಡುವಂತಹ ನಾಟಕ ಪ್ರತಿಜ್ಞಾ ಯೋಗಂಧರಾಯಣ ಅನ್ನೋದನ್ನು ನಾವು ಗಮನಿಸ್ಬೋದು. ಇದು ಒಬ್ಬನೇ ಕವಿಯಾಗಿದ್ದಾನೆ, ಅವನೇ ನಾಟಕಗಳನ್ನು ಮುಂದುವರಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದರೆ ಹಾಗೇನಿಲ್ಲ. ಭಾಸನ ಚಾರುದತ್ತ ಎನ್ನುವಂತಹ ನಾಟಕವನ್ನು ಇಟ್ಟುಕೊಂಡು ಮುಂದೆ ಶೂದ್ರಕ ಮೃಚ್ಛಕಟಿಕ ನಾಟಕವನ್ನು ಕೂಡ ನಾವು ಗಮನಿಸಬಹುದು. ಚಾರುದತ್ತನ ಪಾತ್ರವೇ ಮುಂದೆ ಮೃಚ್ಛಕಟಿಕದಲ್ಲಿ ಬರುವಂತಹದ್ದು. ಆ ಪಾತ್ರ ಹಾಗೆ ಉಳಿದುಕೊಂಡು ಬರುತ್ತದೆ, ಕಥೆಯ ಭಾಗವನ್ನು ಮುಂದುವರಿಸೋದು ಅಂತ ಆಗ್ತದೆ. ಭಾಸನ ಕಾಲಕ್ಕೂ ಶೂದ್ರಕನ ಕಾಲಕ್ಕೂ 2-3 ಶತಮಾನಗಳ ವ್ಯತ್ಯಾಸವನ್ನು 2-3ಕ್ಕೆ ಇನ್ನೂ 4 ಶತಮಾನ ಅಂತಲೂ ಹೇಳಬಹುದು. ಅಷ್ಟು ವ್ಯತ್ಯಾಸ ಇದ್ದರೂ ಕೂಡ ಆ ಪಾತ್ರ ಬಹಳ ಪ್ರಸಿದ್ಧಿಯಾಗಿರುವುದರಿಂದ ಆ ಪಾತ್ರವನ್ನು ಇಟ್ಟುಕೊಂಡು ನಾವು ನಾಟಕಗಳನ್ನು ಬರೆದರೆ ಪ್ರೇಕ್ಷಕರು ಸಹಜವಾಗಿ ಆಕರ್ಷಿತರಾಗಿ ನೋಡೋದಕ್ಕೆ ಬರ್ತಾರೆ ಎನ್ನುವಂತಹ ಭಾವನೆ ಇರಬಹುದು. ಆದ್ದರಿಂದ ಚಾರುದತ್ತ ಮತ್ತು ಮೃಚ್ಛಕಟಿಕಗಳು ಇವು ಸೀಕ್ವೆಲ್ ಅಂತ ಹೇಳಬಹುದು. ಹಾಗೆಯೇ ಭವಭೂತಿ ಕೂಡ ಮಹಾವೀರ ಚರಿತಂ ಅನ್ನೋದರಲ್ಲಿ ರಾಮಾಯಣದ ರಾಮನ ಬಾಲ್ಯ ಮತ್ತು ವನವಾಸ ಇತ್ಯಾದಿ ಕಥೆಗಳನ್ನು ಹೇಳಿದರೆ, ಉತ್ತರ ರಾಮಚರಿತದಲ್ಲಿ ಪಟ್ಟಾಭಿಷೇಕವಾದ ನಂತರದ ಕಥೆಗಳನ್ನು ಇಟ್ಕೊಂಡು ಬರೆದಿರ್ತಾನೆ. ಹೀಗೆ ಸೀಕ್ವೆಲ್ಗಳು ಇರದ ಪ್ರಯೋಗ ಆಗ್ತಾ ಇದ್ವು. ಸೀಕ್ವೆಲ್ಗಳು ಯಾಕೆ ಪ್ರಯೋಗ ಆಗ್ತಾ ಇದ್ವು? ಆ ಪಾತ್ರ ಪ್ರಸಿದ್ಧಿಯಾಗಿರುವುದರಿಂದ ಅದೇ ಪಾತ್ರವನ್ನು ಇಟ್ಟುಕೊಂಡು ಮುಂದೆ ಹೋದರೆ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು, ಪ್ರೇಕ್ಷಕರಿಂದ ಮೆಚ್ಚುಗೆ ಸಿಗಬಹುದು ಅನ್ನುವಂತಹ ವಿಷಯವನ್ನು ನಾವು ನೋಡಬಹುದು. ಇದನ್ನೇ ನಾವು ನೋಡ್ಕೊಂಡು ಹೋದರೆ ಈ ಸೀಕ್ವೆಲ್ಗಳು ಆಯಿತು. ಇನ್ನು ಮುಂದೆ ನಾಟಕಗಳಲ್ಲಿ ವಿಶಿಷ್ಟ ಪ್ರಯೋಗಗಳು ಕೂಡ ಸಾಕಷ್ಟು ಆಗಿರುವಂಥದ್ದು. ಸಂಸ್ಕೃತ ನಾಟಕಗಳಲ್ಲಿ ವಿಶಿಷ್ಟ ಪ್ರಯೋಗಗಳು ಕೂಡ ಸಾಕಷ್ಟು ಆಗಿರುವಂತಹದ್ದನ್ನು ನಾವು ನೋಡ್ತೀವಿ. ಈ ರತ್ನಾವಳಿ ನಾಟಕವನ್ನು ನಾವು ಗಮನಿಸಿದಾಗ, ಶ್ರೀಹರ್ಷನ ರತ್ನಾವಳಿ ನಾಟಕವನ್ನು ನೋಡಿದಾಗ ಅಲ್ಲಿಯೂ ಕೂಡ ಪುನಃ ಉದಯನ ವಾಸವದತ್ತೆಯರ ಕಥೆಯೇ ಇದೆ. ಅಂದರೆ ಉದಯನ ವಾಸವದತ್ತೆಯರ ಪಾತ್ರ ಭಾಸನದಲ್ಲಿಯೂ ಬರುತ್ತದೆ, ಮತ್ತು ಮೃಚ್ಛಕಟಕದಲ್ಲಿಯೂ ಬರುತ್ತೆ, ಆಮೇಲೆ ಶ್ರೀಹರ್ಷನ ಕಾಲದಲ್ಲಿ ರತ್ನಾವಳಿಯಲ್ಲಿಯೂ ಬರ್ತದೆ. ಅಲ್ಲಿ ತನ್ನ ಪ್ರೇಮವನ್ನು ತೋರಿಸಿಕೊಳ್ಳಲು ಅಥವಾ ಆ ಪ್ರೇಮವನ್ನು ವ್ಯಕ್ತಪಡಿಸುವಂತಹದ್ದನ್ನು
ನಾಟಕದಲ್ಲಿಯೇ ಪುನಃ ಒಂದು ನಾಟಕವನ್ನು ತೋರಿಸಿ, ಕನಸಿನೊಳಗೊಂದು ಕನಸು ಅಂತ ನಾವು ಹೇಗೆ ಹೇಳ್ತೇವೆ ಹಾಗೆ ನಾಟಕದಲ್ಲಿಯೇ ಪುನಃ ನಾಟಕ ಪ್ರಯೋಗ ಮಾಡಿರುವಂತಹದ್ದು ವಿಶಿಷ್ಟ ಪ್ರಯೋಗ, ಅದು ರತ್ನಾವಳಿಯಲ್ಲಿ ಆಗಿತ್ತು ಎನ್ನುವುದನ್ನು ನೋಡುವುದು. ರತ್ನಾವಳಿ, ಪ್ರಿಯದರ್ಶಿಕ ಇವೆರಡು ಹೆಚ್ಚು ಕಡಿಮೆ ಒಂದೇ ಕಥೆ ಅಥವಾ ಒಂದೇ ತರಹದ ಕಥೆ ಅಂತ ಇಟ್ಕೊಳ್ಬಹುದು. ಇದನ್ನು ನಾವು ಗಮನಿಸಬಹುದು. ಹೀಗೆ ಇತ್ತೀಚಿನ ಇವು ಎಲ್ಲವೂ ಕೂಡ ಈ ನಾಟಕಗಳನ್ನು ನೋಡಿದಾಗ ಭಾಸನ ಕಾಲ ಮತ್ತು ಭಾಸನ ಪ್ರಭಾವದಲ್ಲಿರುವಂತಹ ಕಾಲ ಅಂತ ಹೇಳಿದ್ವಿ. ಅಶ್ವಘೋಷ ಇತ್ಯಾದಿಗಳು ಭಾಸನ ಪ್ರಭಾವ ಕಾಲದಲ್ಲಿ ಬರುವಂತಹದ್ರು. ಶೂದ್ರಕ ಇವರು ಕೂಡ ಕಾಳಿದಾಸ ಮತ್ತು ಕಾಳಿದಾಸ ನಂತರ ಕಾಲದಲ್ಲಿ ಬರುವಂತಹ ಒಂದು ಪ್ರಭಾವ. ಕಾಳಿದಾಸನ ಕಾಲದಲ್ಲಿಯೂ ಕೂಡ ನಾವು ಅವನ ನಾಟಕಗಳು, ವಿಶೇಷವಾಗಿ ಇವತ್ತಿನ ದಿವಸ ನಾವು ಅಂತರ್ಜಾತೀಯ ಅಂತರ್ಮತೀಯ ವಿವಾಹಗಳ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಇತ್ಯಾದಿಗಳನ್ನ ಆಧುನಿಕರ ಚಿಂತಕರುಗಳು ಈ ರೀತಿ ಹೇಳ್ಬೋದು. ಆದರೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಅಂದರೆ ಪಾಠ ಮಾಡುವಾಗ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇರ್ತೀನಿ, ನೀವು ಇಂಟರ್ ಕಾಸ್ಟ್ ಅಷ್ಟೇ ಅಲ್ಲ, ಇಂಟರ್ ರಿಲಿಜನ್ ಅಷ್ಟೇ ಅಲ್ಲ, ನಮ್ಮ ಕಾಳಿದಾಸ ಬಹಳ ಹೆಚ್ಚು ಮುಂದುವರೆದು ಇಂಟರ್ ಪ್ಲಾನೆಟರಿ ಮ್ಯಾರೇಜಸ್ಗಳನ್ನು ಇಟ್ಕೊಂಡಿದ್ದು ಆಗಿನ ಕಾಲದಲ್ಲಿ ಅಂತ ಹೇಳ್ತೇವೆ. ವಿಕ್ರಮ ಊರ್ವಶಿಯಲ್ಲಿ ಭೂಲೋಕದಲ್ಲಿರುವಂತಹ ವಿಕ್ರಮ, ಸ್ವರ್ಗದಲ್ಲಿರುವಂತಹ ಊರ್ವಶಿಯರ ಒಂದು ಪ್ರೇಮ ಕಥೆ ಇರೋದರಿಂದ ಇಂಟರ್ ಪ್ಲಾನೆಟರಿ ಅಂತರ್ಗ್ರಹ ವಿವಾಹ, ಅಂತರ್ಗ್ರಹ ಪ್ರೇಮ ಅನ್ನುವಂತಹದ್ದನ್ನು ನಾವು ನೋಡಬಹುದು ಅನ್ನೋದನ್ನು ಸುಮ್ಮನೆ ಹಾಸ್ಯವಾಗಿ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ. ಅದನ್ನಿಲ್ಲಿ ನೆನಪಾಯಿತು. ಹೀಗೆ ಅವನು ರಂಗದ ಎಲ್ಲ ನಾಟಕಕಾರಗಳು ನಾವು ನೋಡಿದಾಗ ಭಾಸನ ಕಾಲದಿಂದ ಕ್ರಿಸ್ತ ಪೂರ್ವ 2ನೇ ಶತಮಾನದಿಂದ ಹಿಡಿದುಕೊಂಡು ಹೆಚ್ಚು ಕಡಿಮೆ 10ನೇ ಶತಮಾನದವರೆಗೆ ಭಟ್ಟನಾರಾಯಣನ ವೇಣಿ ಸಂಹಾರದ ಭವಭೂತಿಯು ಅದರಲ್ಲೇ ಬರುವಂತಹದ್ದು. ಭವಭೂತಿ ಮತ್ತು ಭಟ್ಟನಾರಾಯಣನ ವೇಣಿ ಸಂಹಾರ, ಅದರ ಜೊತೆಗೆ ಕೃಷ್ಣ ಮಿಶ್ರನ ಪ್ರಬೋಧ ಚಂದ್ರೋದಯ, ಈ ಒಂದು ಕಾಲದವರೆಗೆ ಅಭಿನಯಾರ್ಹ ರಂಗಪ್ರಯೋಗಾರ್ಹ ನಾಟಕಗಳು ಬರ್ತಾ ಇದ್ವು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳಬಹುದು. ಈ ಪ್ರಬೋಧ ಚಂದ್ರೋದಯ ಬಗ್ಗೆ ಒಂದು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ KSL ರವಿ ಅವರು ಇದನ್ನು ಸಿನಿಮಾ ಮಾಡ್ತೇನೆ ಅಂಥೇಳಿ ಅನೌನ್ಸ್ ಮಾಡಿದ್ದನ್ನು ನಾವು ನೆನಪಿಸ್ಕೊಳ್ಬಹುದು. ಆಮೇಲೆ ಆ ಸಿನಿಮಾ ಆಯಿತು ನನಗೆ ಗೊತ್ತಾಗಲಿಲ್ಲ. ನಂತರದ ಕಾಲದಲ್ಲಿ ನಾಟಕಗಳು ಪ್ರಯೋಗ ಆರ್ಹಕ್ಕಿಂತಲೂ ಪಾಂಡಿತ್ಯ ಪ್ರದರ್ಶನ ಅಥವಾ ಓದುಗರ ಸವಿರುಚಿಗೆ ತಕ್ಕಂತೆ ಬರೆಯುವಂತಹ ಒಂದು ರೂಢಿ ಬಂತು ಅಂತ ನಾವು ನೋಡಬಹುದು. ಇದಕ್ಕೆ ಹಲವಾರು ಕಾರಣಗಳು ಕೊಡ್ತಾರೆ. ನನ್ನ ದೃಷ್ಟಿಯಿಂದ ನಾನು ರಾಜಕೀಯ ಕಾರಣ ಇದಕ್ಕೆ ಹೆಚ್ಚು ಸೂಕ್ತ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, 11ನೇ ಶತಮಾನದ ನಂತರ ಭಾರತದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲಗಳು, ವಿಪ್ಲವಗಳು ಸಾಕಷ್ಟು ಜರುಗಿದವು. ಯಾವಾಗ ಯಜ್ಞಯಾಗಾದಿಗಳು, ಉತ್ಸವಗಳಲ್ಲಿ ಮಾತ್ರ ಪ್ರಯೋಗಗಳನ್ನು ಕಾಣ್ತಾ ಇರುವಂತಹ ನಾಟಕಗಳು, ಅಂದರೆ ಯಜ್ಞಯಾಗಾದಿ ಸಂಸ್ಥೆಗಳು, ಉತ್ಸವಗಳು, ಜಾತ್ರೆಗಳು ನಾಟಕಗಳಿಗೆ ಆಶ್ರಯ ಸಂಸ್ಥೆಗಳ ಥರ ಕೆಲಸ ಮಾಡ್ತಾ ಇದ್ವು. ಅಂತಹ ಆಶ್ರಯ ಸಂಸ್ಥೆಗಳೇ ಪರಕೀಯರ ದಾಳಿ, ಆ ದಾಳಿಯು ಕೇವಲ ರಾಜಕೀಯವಾಗಿರದೇನೆ ಸಾಂಸ್ಕೃತಿಕವಾಗಿ ಮುಂದುವರೆದಾಗ ಈ ರೀತಿಯ ಯಜ್ಞಯಾಗಾದಿ ಸಂಸ್ಥೆಗಳು, ಉತ್ಸವ ಜಾತ್ರೆ ಸಂಸ್ಥೆಗಳು ಬಹುಶಃ ಲುಪ್ತವಾದವು ಅಥವಾ ಕಡಿಮೆ ಪ್ರಮಾಣದಲ್ಲಿ ಆದವು ಅನ್ನೋದನ್ನು ನಾವು ಗಮನಿಸಿ, ಯಾವಾಗ ಆಶ್ರಯ ಕೊಡುವಂತಹ ಈ ಸಂಸ್ಥೆಗಳೇ ತಮ್ಮ ಮಿತಿಯನ್ನು ಕಡಿಮೆಗೊಳಿಸಿಕೊಂಡಾಗ ಆಶ್ರಿತವಾಗಿರುವಂತಹ ನಾಟಕಗಳು ಪ್ರಯೋಗ ಕಡಿಮೆ ಆಯಿತು ಎನ್ನುವಂತಹದ್ದು ಒಂದು ನನ್ನ ವಿಮರ್ಶೆ ಅಥವಾ ನನ್ನ ಲೆಕ್ಕಾಚಾರ. ಹೀಗೆ ಪಂಡಿತರು ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಇರ್ತಾರೆ, ಆ ಎಲ್ಲ ಕಾರಣಗಳನ್ನು ಒಪ್ಪಬಹುದು. ಈ ಒಂದು ಕಾರಣವನ್ನು ನಾವು ಈ ಒಂದು ದೃಷ್ಟಿಯಿಂದಲೂ ಕೂಡ ನಾವು ಗಮನಿಸಬೇಕಾಗ್ತದೆ. ಸಂಸ್ಕೃತ ನಾಟಕಗಳಲ್ಲಿ ಪ್ರಯೋಗಾರ್ಹತೆ ಕಡಿಮೆ ಆಗಿರುವುದಕ್ಕೆ ಕಾರಣ ಅಂತ ಹೇಳಿ. ಆಮೇಲೆ ಬೇರೆ ಬೇರೆ ಸಾಹಿತ್ಯದ ನಾಟಕಗಳು, ಪಾಶ್ಚಾತ್ಯದ ನಾಟಕಗಳು, ಅದರ ಜೊತೆ ಆದಾನ ಪ್ರದಾನಗಳು ಸಾಕಷ್ಟು ನಡೆಯಿತು. ಅದರ ಪ್ರಭಾವವು ಕಡಿಮೆ ಆಗೋದಕ್ಕಾಗಿರಬಹುದು. ಒಂದು ವಿಷಯ ಇಲ್ಲಿ ಕೊಡಬಹುದು ಅಂತ ಹೇಳಿದ್ರೆ, ಪಾಶ್ಚಾತ್ಯ ನಾಟಕಗಳಾಗಿರುವಂತಹ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕ ಕನ್ನಡದ ಸಂಸ್ಕೃತದಲ್ಲಿ ಚಂದ್ರಸೇನ ಎಂಬಂತಹ ಶೀರ್ಷಿಕೆಯಿಂದ ನಾಟಕ ಅನುವಾದಗೊಂಡಿದ್ದು, ಅಂದರೆ ಆದಾನ ಪ್ರದಾನಗಳು ಎರಡೂ ಕಡೆಯಿಂದ ಆಗ್ತಾ ಇದ್ದು ಅನ್ನೋದನ್ನು ನಾವು ಗಮನಿಸಬಹುದು. ನಂತರದ ಕಾಲಗಳಲ್ಲಿ 12ನೇ ಶತಮಾನದ ನಂತರದಲ್ಲಿ ಪ್ರಯೋಗಾರ್ಹ ನಾಟಕಗಳು ಕಡಿಮೆ ಆಗ್ತಾ ಹೋದು. ಕೇವಲ ಓದುಗರಿಗೆ ರಂಜಿಸೋದಕ್ಕೋಸ್ಕರವಾಗಿ, ಪಾಂಡಿತ್ಯ ಪ್ರದರ್ಶನಕ್ಕೋಸ್ಕರವಾಗಿ, ತಮ್ಮ ವಿಮರ್ಶಕರಿಂದಲಾಗಲಿ ಅಥವಾ ಪಂಡಿತರಿಂದಾಗಲಿ ವಾಹವಾ ಎನ್ನಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾಟಕಗಳು ರಚನೆ ಆದವು ಅಂತ ನಾವು ಹೇಳ್ಬೋದು. ಯಾಕಂದರೆ ಪ್ರಯೋಗಾರ್ಹತೆಯ ಸಾಧ್ಯತೆ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು.
ಇತ್ತೀಚಿನ ಕಾಲದಲ್ಲಿಯೂ ನಾವು ನೋಡಬೇಕು ಅಂತ ಹೇಳಿದ್ರೆ ಜಗ್ಗುವ ಕುಲಭೂಷಣಗಳು ಅನ್ನುವಂತಹ ಅಣ್ಣ ತಮ್ಮಂದಿರು ಸುಮಾರು 22 ನಾಟಕಗಳನ್ನು ರಚನೆ ಮಾಡಿದ್ರು ಅನ್ನೋದನ್ನು, ಸಂಸ್ಕೃತ ಸಾಹಿತ್ಯದ ನಾಟಕಗಳು ಪ್ರಯೋಗಾರ್ಹತೆ ಕಡಿಮೆ ಆಗಿದ್ದರೂ ಕೂಡ ನಾಟಕ ರಚನೆ ಹಾಗೇನೇ ಮುಂದುವರಿತಾ ಇತ್ತು ಅನ್ನೋದಕ್ಕೋಸ್ಕರವಾಗಿ ಪುರಾವೆಗಳು ಆಗಬಹುದು. ಇದು ಸಂಸ್ಕೃತ ನಾಟಕಗಳ ಇತಿಹಾಸ ಅಂತ ನಾವು ನೋಡಿದರೆ, ನಮ್ಮ ಸಮಕಾಲೀನ ಕಾಲದಲ್ಲಿಯೂ ಕೂಡ ಸಂಸ್ಕೃತ ನಾಟಕಗಳನ್ನು ಪ್ರಯೋಗ ಮಾಡಿ, ರಂಗದ ಮೇಲೆ ಪ್ರಯೋಗ ಮಾಡಿ ಅನೇಕ ಜನರು ಹೆಸರುವಾಸಿಯಾಗಿದ್ದಾರೆ. ಶ್ರೀಮತಿ ಡಾಕ್ಟರ್ SR ಲೀಲಾ ಅವರು ಇದ್ರ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿ ಅನೇಕ ಸಂಸ್ಕೃತ ನಾಟಕಗಳನ್ನು ತಮ್ಮ ಕಾಲೇಜು ವಿದ್ಯಾರ್ಥಿಗಳ ಮುಖಾಂತರ ಮತ್ತು ತಂಡದ ಮುಖಾಂತರ ಪ್ರಯೋಗಗಳನ್ನು ಮಾಡಿ ಸಾಕಷ್ಟು ಯಶಸ್ವಿಯೂ ಕೂಡ ಇದರಲ್ಲಿ ಆಗಿದ್ದಾರೆ. ಹಾಗೆಯೇ ಧಾರವಾಡದ ಮಹೇಶ್ವರ ಶಾಸ್ತ್ರಿ ಜೋಶಿಯವರು ಕೂಡ ವೇದ ಸಮ್ಮೇಳನಗಳಲ್ಲಿ, ಯಜ್ಞ ಯಾಗಾದಿಗಳಲ್ಲಿ ಶಕುಂತಲಾ ಪತಿಗ್ರಹಂ ಯಾತಿ ಎನ್ನುವಂತಹ ಒಂದು ನಾಟಕವನ್ನು ರಂಗಪ್ರಯೋಗ ಮಾಡಿರುವಂತಹದ್ದನ್ನು ನಾನು ನೋಡಿದ್ದೆ ಧಾರವಾಡದಲ್ಲಿ 10-12 ವರ್ಷಗಳ ಹಿಂದೆ ಆಗಿರುವಂಥದ್ದು. ಅದೇ ರೀತಿ ಬೆಂಗಳೂರಿನಲ್ಲಿ ಯಾವಾಗ ಸಂಸ್ಕೃತ ವಿಶ್ವ ಪುಸ್ತಕೋತ್ಸವ ನಡೆಯಿತೋ ಆವಾಗ ಪ್ರಭಾತ ಕಲಾವಿದರು ಎನ್ನುವಂತಹ ಬೆಂಗಳೂರಿನ ತಂಡದವರು ಒಂದು ಸಂಸ್ಕೃತ ನಾಟಕವನ್ನು ರಂಗಪ್ರಯೋಗ ಮಾಡಿರುವಂತಹದ್ದನ್ನು ನಾನು ನೋಡಿದ್ದೇನೆ. ಹೀಗೆ ಅನೇಕ ಉತ್ತರದ ಕಾಳಿದಾಸಿ ವಿಶ್ವವಿದ್ಯಾಲಯ ಆಗಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಶ್ವವಿದ್ಯಾಲಯ ಆಗಲಿ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಆಗಲಿ, ತಮ್ಮ ಸೆಮಿನಾರ್ ಕಾನ್ಫರೆನ್ಸ್ಗಳಲ್ಲಿ ಸಾಯಂಕಾಲದ ವೇಳೆಗೆ ನಾಟಕಗಳು ಪ್ರಯೋಗ ಮಾಡ್ತಾ ಇರೋದನ್ನು ನಾವು ಆ ನಾಟಕಗಳ ಸೆಮಿನಾರ್ಗಳ ಬ್ರೌಷರ್ಗಳಲ್ಲಿ ನೋಡಬಹುದು. ಎಷ್ಟೊಂದು ನಾಟಕಗಳು ನಾನು ಸೆಮಿನಾರ್ಗಳಲ್ಲಿ ಭಾಗವಹಿಸಿದಾಗ ಅಲ್ಲಿ ಪ್ರಯೋಗ ಆಗಿರೋದನ್ನು ನಾನು ನೋಡಿದ್ದೇನೆ. ನಮ್ಮ ಸಮಕಾಲೀನದಲ್ಲಿಯೂ ಕೂಡ ಸಂಸ್ಕೃತ ನಾಟಕಗಳು ಪ್ರಯೋಗಗೊಳ್ತಾ ಇದ್ದಾವೆ ಅನ್ನೋದಕ್ಕೋಸ್ಕರವಾಗಿ ಇದೆಲ್ಲವನ್ನು ನಾನು ಹೇಳ್ತಾ ಇದ್ದೇನೆ. ನಾನೇ ಸಂಸ್ಕೃತ ಯುವ ಬಳಗ ಅಥವಾ ಯುವ ಸಪ್ತಾಹ ಅಥವಾ ಯುವ ಉತ್ಸವ ಅಂಥೇಳಿ ಮಂಗಳೂರಿನಲ್ಲಿ ಆಚರಣೆ ಮಾಡಿದಾಗ ಸಂಸ್ಕೃತ ಭಾರತಂ ಎನ್ನುವಂತಹ ಒಂದು ನಾಟಕವನ್ನು, 20 ನಿಮಿಷದ ನಾಟಕವನ್ನು ಪುನಃ ನಾನು ನಿರ್ದೇಶನ ಮಾಡಿದ್ದು ನನ್ನ ಕಾಲೇಜ್ ವಿದ್ಯಾರ್ಥಿಗಳಿಂದ ಅಂತ ಅಭಿನಯ ಮಾಡಿಸೋದು. ಸಂಸ್ಕೃತದ ನಾಟಕದ ಲಕ್ಷಣಗಳು ಯಾವುದೇ ಇದ್ದರೂ ಅಲ್ಲಿ ಇಷ್ಟೇ ರಂಗ ಪ್ರಯೋಗ ಆಗಿತ್ತು ಅನ್ನೋದನ್ನು ನಾನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಹಾಗೆಯೇ ಸ್ವರ್ಣವಲ್ಲಿ, ಉಮ್ಮಚ್ಚಿಗಿ ಸಂಸ್ಕೃತ ಪಾಠಶಾಲೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು, ಸೆಮಿನಾರ್ಗಳು ನಡೆದಾಗ ಸಾಯಂಕಾಲದ ಹೊತ್ತು ಸಂಸ್ಕೃತ ನಾಟಕಗಳು ವಿದ್ಯಾರ್ಥಿಗಳಿಂದ ಪ್ರಯೋಗವಾಗುವಂತಹದ್ದನ್ನು ನಾವು ನೋಡಬಹುದು. ಈ ಪ್ರಕಾರವಾಗಿ ಸಂಸ್ಕೃತ ನಾಟಕಗಳು ರಂಗ ಪ್ರಯೋಗತೆ ಅಥವಾ ಸಂಸ್ಕೃತ ನಾಟಕಗಳ ಪ್ರಾಯೋಗಿಕತೆ ಅನ್ನುವಂತಹದ್ದೇನಿದೆ ಅದು ಭಾಸನ ಕಾಲದಿಂದಲೂ ಇವತ್ತಿನವರೆಗೂ ನಡೆದುಕೊಂಡೇ ಬಂದಿದೆ. ನನ್ನ ಒಂದು ಭಾವನೆ ಇಲ್ಲಿ ಹಂಚ್ಕೊಳ್ಬೇಕು ಅಂತ ಹೇಳಿದರೆ, ರಂಗಕ್ಷೇತ್ರದಲ್ಲಿ, ನಾಟಕ ಕ್ಷೇತ್ರದಲ್ಲಿ ಒಳಗಡೆ ಇರುವಂಥವರು ಸಂಸ್ಕೃತ ನಾಟಕಗಳನ್ನು ರಂಗಕ್ಷೇತ್ರದ ಅಥವಾ ನಾಟಕದ ಭದ್ರ ಬುನಾದಿಯಾಗಿ ಕಂಡಾಗ ನಾಟ್ಯ ಕ್ಷೇತ್ರ, ರಂಗಕ್ಷೇತ್ರ ಇನ್ನೂ ಹೆಚ್ಚು ಉಚ್ಛ್ರಾಯ ಸ್ಥಿತಿಗೆ ತಲುಪುತ್ತದೆ ಎನ್ನುವಂತಹದ್ದು ನನ್ನ ಭಾವನೆ. ಯಾಕೆಂದರೆ ಸಂಸ್ಕೃತ ನಾಟಕಗಳಲ್ಲಿ ಅನೇಕ ಪ್ರಯೋಗಾರ್ಹ ವಿಷಯಗಳು, ಅನೇಕ ಟೆಕ್ನಿಕ್ಗಳು, ಧನಂಜಯನ ದಶರೂಪಕವಾಗಿರಲಿ, ಭರತ ಮುನಿಯ ನಾಟ್ಯಶಾಸ್ತ್ರ ಆಗಲಿ, ಭರತ ಮುನಿಯ ನಾಟ್ಯಶಾಸ್ತ್ರಕ್ಕೆ ವ್ಯಾಖ್ಯಾನ ಬರೆದಂತಹ ಅಭಿನವ ಭಾರತಿ ಎನ್ನುವಂತಹ ಇದು ನಮ್ಮ ವೇದಿಕೆ ಅಭಿನಯ ಭಾರತಿ. ಅಭಿನವ ಗುಪ್ತನು ಭರತ ಮುನಿಗೆ ಬರೆದಂತಹ ವ್ಯಾಖ್ಯಾನ ಅಭಿನವ ಭಾರತ ಅಂತ ಹೇಳಿ, ಭರತನಕ್ಕೆ ವ್ಯಾಖ್ಯಾನಕ್ಕೆ ಭಾರತ ಅಂತ ಅರ್ಥದಲ್ಲಿ, ಗುಪ್ತನು ಬರೆದಿರುವುದರಿಂದ ಅಭಿನವ ಅಂತ ಪದ ಸೇರಿಸಿ ಅಭಿನವ ಭಾರತ ಎನ್ನುವಂತಹ ಗ್ರಂಥಗಳಲ್ಲಿ ಪ್ರಯೋಗ ಮಾಡೋದಕ್ಕೋಸ್ಕರ ಅನೇಕ ಟೆಕ್ನಿಕ್ಗಳು, ಅನೇಕ ವಿಶಿಷ್ಟತೆಗಳು ಅದರಲ್ಲಿದ್ದಾವೆ. ಅವುಗಳನ್ನು ರಂಗಕ್ಷೇತ್ರವು ಹೆಚ್ಚು ಸಶಕ್ತವಾಗಿ ಬಳಸಿಕೊಂಡಲ್ಲಿ ನಮ್ಮ ರಂಗಕ್ಷೇತ್ರ ಇನ್ನೂ ಹೆಚ್ಚು ಉಚ್ಛ್ರಾಯ ಸ್ಥಿತಿಗೆ ತಲುಪ್ತದೆ. ಜೊತೆಗೆ ನಾನು ಮಾತಿನ ಪ್ರಾರಂಭದಲ್ಲಿಯೇ ಹೇಳುವಾಗ ಈ ನಾಟ್ಯ ಕ್ಷೇತ್ರದಲ್ಲಿ ಆಗಲಿ, ಸಂಗೀತ ಕ್ಷೇತ್ರದಲ್ಲಾಗಲಿ, ಚಿತ್ರಕಲೆ ಕ್ಷೇತ್ರಗಳಲ್ಲಾಗಲಿ ಮುಂದುವರಿಯೋದಕ್ಕೋಸ್ಕರ ಪಾಲಕರು ತಮ್ಮ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಇವತ್ತಿಗೂ ಕೊಡ್ತಾ ಇಲ್ಲ ಎನ್ನುವಂತಹದ್ದು ನನ್ನ ಅನುಭವ. ಇದು ಎಲ್ರಿಗೂ ಇರಬೇಕು ಅಂತೇನಿಲ್ಲ. ಈ ಅನುಭವ ಬದಲಾಯಿಸುವುದಕ್ಕೋಸ್ಕರವಾಗಿ ನನಗೆ ವೈಯಕ್ತಿಕವಾಗಿ 25 ವರ್ಷಗಳ ಹಿಂದೆ ಈ ರೀತಿ ಅನುಭವ ಆಗಿದ್ದು, ಈಗಲೂ ಕೂಡ ಪಾಲಕರ ಪೋಷಕರ ಮನಸ್ಥಿತಿ ಹಾಗೇ ಇದೆ ಅಂತ ಹೇಳಿದರೆ
ನಾವು ರಂಗಕ್ಷೇತ್ರದಲ್ಲಿ ಮತ್ತು ರಂಗಕ್ಷೇತ್ರ ಅಂತ ಹೇಳಿದಾಗ ನಾಟಕ ಬರೆಯೋರು, ನಾಟಕ ಆಡುವವರು ಎಲ್ಲರನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದು, ಎಲ್ಲೋ ಅವರ ಮನಸ್ಸಿನ ಅಭಿಪ್ರಾಯವನ್ನು ಬದಲಾಯಿಸೋದಕ್ಕೋಸ್ಕರ ನಾವು ಇನ್ನೂ ಸಾಧ್ಯವಾಗಿಲ್ಲ ಅಂಥೇಳಿ ನನ್ನ ಭಾವನೆ. ಆ ಅಭಿಪ್ರಾಯ ಬದಲಾಯಿಸೋದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂಥೇಳಿ ಬಲ್ಲವರು, ಹಿರಿಯರು, ಅನುಭವಿಗಳು ಯೋಚನೆ ಮಾಡಬೇಕು. ನನ್ನ ಒಂದು ಸಜೆಷನ್ ಅಂತ ಹೇಳಿದ್ರೆ, ಸಂಸ್ಕೃತ ನಾಟಕಗಳನ್ನು ನಾವು ಆಧಾರವಾಗಿಟ್ಟುಕೊಂಡಾಗ ಜನರ ಮನಸ್ಸಿಗೆ ತಲುಪುವಂತಹ ಟೆಕ್ನಿಕ್ಗಳನ್ನು ಬಳಸಿಕೊಂಡಾಗ ಜನರ ಮನಸ್ಥಿತಿ ಬದಲಾವಣೆ ಆಗಬಹುದು ಅನ್ನುವಂತಹದ್ದು ಮನಸ್ಸಿನಲ್ಲಿಟ್ಕೊಂಡು ಎಲ್ಲ ಹಿರಿಯರಲ್ಲಿ ನನ್ನ ಈ ಅನುಭವ ಅಥವಾ ನನ್ನ ಈ ತಿಳುವಳಿಕೆಯನ್ನು ಹಂಚಿಕೊಂಡು ಮತ್ತು ಈ ರೀತಿಯ ಒಂದು ವಿಶಿಷ್ಟ, ನನಗೂ ಒಂದು ಹೊಸ ಅನುಭವನೇ ಇದು, ವಿಶಿಷ್ಟ ಅನುಭವ ನನಗೆ ಮಾಡಿಕೊಟ್ಟುವುದಕ್ಕೋಸ್ಕರವಾಗಿ ಅಭಿನಯ ಭಾರತಿ ಬಳಗದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ವಿಶೇಷವಾಗಿ ಜ್ಯೋತಿ ಪುರಾಣಿಕ್ ದೀಕ್ಷಿತ್ ಅವರು ನನಗೆ ಇಲ್ಲಿ ಆಹ್ವಾನಿಸಿ ಅವಕಾಶ ಮಾಡಿಕೊಟ್ಟುವುದಕ್ಕೆ ಪುನಃ ಅವರಿಗೆ ವಿಶೇಷವಾಗಿ ವಂದನೆಗಳನ್ನು ಹೇಳ್ತಾ ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯವನ್ನು ಹೇಳ್ತೇನೆ. ನಮಸ್ಕಾರ.